ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ಪ್ರಥಮ PUCಯ ವ್ಯವಹಾರ ಅಧ್ಯಯನದ ಬಿಸ್ನೆಸ್ ಸ್ಟಡೀಸಿನ 5ನೆಯ ಪಾಠ, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್. ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ನಲ್ಲಿ ನಮ್ಗೇನೆಲ್ಲ ಕಲಿಯ ಸಿಗುತ್ತೆ, ಈ ಚಾಪ್ಟರಿನ ಫೈನಲ್ ಎಕ್ಸಾಮಿನೇಷನ್ಗೆ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು ನೋಡೋಣ ಬನ್ನಿ. ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ನ ಪಾಠದಿಂದ ನಮಗೆ ಫೈನಲ್ ಎಕ್ಸಾಮಿನೇಷನ್ನಲ್ಲಿ 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ ಮತ್ತು 4 ಮಾರ್ಕ್ 1 ಪ್ರಶ್ನೆಯನ್ನ ಕೇಳುತ್ತಾನೆ. 8 ಮಾರ್ಕ್ ಯಾವುದೇ ಪ್ರಶ್ನೆಯನ್ನ ಇವನು ಈ ಚಾಪ್ಟರಿನಿಂದ ಕೇಳೋದಿಲ್ಲ. ಒಟ್ಟು ಈ ಪಾಠದಿಂದ ನಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ 7 ಮಾರ್ಕ್ಸ್ ಅಷ್ಟು ಬರುತ್ತೆ. ಸೊ 1 ಮಾರ್ಕ್ಸ್ 1 ಪ್ರಶ್ನೆ, 2 ಮಾರ್ಕ್ಸ್ 1 ಪ್ರಶ್ನೆ, 4 ಮಾರ್ಕ್ಸ್ 1 ಪ್ರಶ್ನೆ. ನಮ್ಮ ಬಿಸ್ನೆಸ್ ಸ್ಟಡೀಸಿನಲ್ಲಿ 8 ಮಾರ್ಕ್ಸ್ ಬರ್ತದೆ. 8 ಮಾರ್ಕ್ಸಿನಿಂದ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಸೊ ಒಟ್ಟು ಈ ಪಾಠದಲ್ಲಿ 7 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳುತ್ತಾನೆ. ಹಾಗಾದರೆ ಈ ಪಾಠದಲ್ಲಿ ಕಲಿಲಿಕ್ಕೆ ಏನು ಸಿಗುತ್ತೆ, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಓದಬೇಕು ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್, ಅಂಡರ್ಸ್ಟ್ಯಾಂಡಿಂಗ್ ಇ ಬಿಸ್ನೆಸ್. ಏನು ಇ ಬಿಸ್ನೆಸ್ ಅಂದ್ರೆ ಅರ್ಥ? ಮೊದಲಿಗೆ ಇ ಬಿಸ್ನೆಸ್ ಅಂದ್ರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಅರ್ಥ. ಏನು ಎಲೆಕ್ಟ್ರಾನಿಕ್ ಬಿಸ್ನೆಸ್? ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದ ಗೂಡ್ಸ್ and carrying out various types of businesses electronically, virtually, through the computers, through the mobile phones, through the laptops, with the help of the internet is called as what? E-business. So e-business ಅಂದ್ರೆ ಅರ್ಥ ಏನು? ಎಲೆಕ್ಟ್ರಾನಿಕ್ ಬಿಸ್ನೆಸ್. ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂದ್ರೆ ಏನು? ಯಾವುದೇ ಒಂದು ಬಿಸ್ನೆಸ್ ಅನ್ನ, ಅದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ತರಹದ ಸರ್ವಿಸ್ ಪ್ರಾವಿಷನ್ಗಳಾಗಿರ್ಬೋದು, ಈ ಎಲ್ಲ ಬಿಸ್ನೆಸ್ಗಳನ್ನು ಎಲೆಕ್ಟ್ರಾನಿಕಲಿ, ಕಂಪ್ಯೂಟರಿನ ಮುಖಾಂತರ, ಮೊಬೈಲಿನ ಮುಖಾಂತರ, ಲ್ಯಾಪ್ಟಾಪಿನ ಮುಖಾಂತರ, ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಮಾಡ್ತಕ್ಕಂತಹ ಎಲ್ಲ ಬಿಸ್ನೆಸ್ಗಳಿಗೂ ನಾವೇನಂತ ಕರಿತೀವಿ? ಎಲೆಕ್ಟ್ರಾನಿಕ್ ಬಿಸ್ನೆಸ್, ಇ ಬಿಸ್ನೆಸ್ ಅಂತ ಕರಿತೀವಿ. ಇ ಬಿಸ್ನೆಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಕಾಂಡಕ್ಟ್ ಆಫ್ ಅನ್ ಇಂಡಸ್ಟ್ರಿ, ಟ್ರೇಡ್, ಕಾಮರ್ಸ್ ಯೂಸಿಂಗ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಪ್ರೈಮರಿಲಿ ದ ಇಂಟರ್ನೆಟ್. ಹಾಗಾದರೆ ಅದರ ಸ್ಕೋಪ್ ಏನು? ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇ ಕಾಮರ್ಸ್ ಮತ್ತು ಇ ಬಿಸ್ನೆಸ್ ನಡುವಿನ ವ್ಯತ್ಯಾಸ. ಇ ಕಾಮರ್ಸ್ ಅಂದ್ರೆ ಇಟ್ ಇಸ್ ಸಿಂಪ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗುಡ್ಸ್. ನಮ್ಮ ಅಮೆಝಾನ್, ನಮ್ಮ ಫ್ಲಿಪ್ಕಾರ್ಟ್, ನಮ್ಮ ಆಜಿಯೋ, ನಮ್ಮ ಮಿಂತ್ರಾ, ಇವೆಲ್ಲವೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು. ಆದ್ರೆ ಈ ಬಿಸ್ನೆಸ್ ಅಂದ್ರೆ ಏನರ್ಥ? ಇಟ್ ಇಸ್ ಮಚ್ ವೈಡರ್ ದ್ಯಾನ್ ಇ ಕಾಮರ್ಸ್. ಸೊ ಈ ಬಿಸ್ನೆಸ್ ಅಂದ್ರೆ ಅದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಷ್ಟೇ ಅಲ್ಲ, ಸರ್ವಿಸಸ್ ಕೂಡ ಆಗಿರ್ಬೋದು, ಬೇರೆ ಯಾವುದೇ ಬಿಸ್ನೆಸ್ ಸ್ಟ್ರಾಟಜಿಗಳು, ಬಿಸ್ನೆಸ್ಗಳಾಗಿರ್ಬೋದು, ಓವರ್ ಆಲ್ ಬಿಸ್ನೆಸ್ ಪ್ರಾವಿಷನ್ಗಳಿಗೆ ನಾವೇನಂತೀವಿ? ಇ ಬಿಸ್ನೆಸ್ ಅಂತೀವಿ. ಬರೀ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ವರ್ಚುವಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ತರಹದ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಡೋದಕ್ಕೆ ನಾವು ಇ ಕಾಮರ್ಸ್ ಅಂತೀವಿ. ಈ ಬಿಸ್ನೆಸ್ಗೆ ಇರ್ತಕ್ಕಂತಹ ಸ್ಕೋಪ್ ಏನು? E-business encompasses all business functions conducted electronically. ಅದು ಯಾವುದೇ ಬಿಸ್ನೆಸ್ ಫಂಕ್ಷನ್ಗಳಾಗಿರ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಈ ನಡುವೆ ಫೇಮಸ್ ಆಗಿದೆ. ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟೊಂದು ಕೇಕ್ಗಳನ್ನ, ಅಪ್ಯಾರಲ್ಗಳನ್ನ, ಬಟ್ಟೆಗಳನ್ನ, ಬೇರೆ ಎಷ್ಟೊಂದು ತರಹದ ಸರಕುಗಳನ್ನ, ಸರ್ವಿಸಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಇದು ಕೂಡ ಈ ಬಿಸ್ನೆಸ್ ಆಗುತ್ತೆ. ವರ್ಚುವಲ್ ಪ್ಲಾಟ್ಫಾರ್ಮಿನಲ್ಲಿ ಡಾಕ್ಟರ್ಗಳು ಪೇಷಂಟ್ಗಳಿಗೆ ನೋಡ್ತಾ ಇದ್ದಾರೆ, ಈ ಬಿಸ್ನೆಸ್ ಆಗುತ್ತೆ. ವರ್ಚುವಲ್ ಪ್ಲಾಟ್ಫಾರ್ಮ್ಗಳಿಗೆ ಈಗ ಕೂಡ ನಾನು ನಿಮಗೆ ವರ್ಚುವಲ್ ಪ್ಲಾಟ್ಫಾರ್ಮ್
ಪ್ಲಾಟ್ಫಾರ್ಮ್ ನಲ್ಲೇ ಪಾಠವನ್ನ ಹೇಳಿಕೊಡ್ತಾ ಇದ್ದೀನಿ. ಈ ರೀತಿ ಹಲವಾರು ಬಿಸ್ನೆಸ್ ಸ್ಟ್ರಾಟಜಿಗಳು, ಹಲವಾರು ಬಿಸ್ನೆಸ್ ಫಂಕ್ಷನ್ಗಳನ್ನ ಎನ್ಕಾಂಪಸ್ ಮಾಡಲಿಕ್ಕೆ ನಾವೇನಂತ ಕರಿತೀವಿ, ಈ ಬಿಸ್ನೆಸ್ ಅಂತ ಕರಿತೀವಿ. ಇನ್ಕ್ಲೂಡಿಂಗ್ ಪ್ರೊಡಕ್ಷನ್, ಇನ್ವೆಂಟ್ರಿ, ಪ್ರಾಡಕ್ಟ್, ಅಕೌಂಟಿಂಗ್, ಫೈನಾನ್ಸ್, HRM ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎಲ್ಲವೂ ಕೂಡ ಇಟ್ ಕಮ್ಸ್ ಅಂಡರ್ ದ ಸ್ಕೋಪ್ ಆಫ್ ವಾಟ್, ಈ ಬಿಸ್ನೆಸ್. ಸೊ ಬರೀ ಇ ಕಾಮರ್ಸ್ ಅಷ್ಟೇ ಅಲ್ಲ. ನಾವೇನ್ ಅಂದ್ಕೊಂಡ್ಬಿಡ್ತೀವಿ, ಈ ಬಿಸ್ನೆಸ್ ಅಂದಿದ ತಕ್ಷಣ ನಾವು ಬರೀ ಇ ಕಾಮರ್ಸ್ ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಇ ಕಾಮರ್ಸ್ ಅಂದ್ರೆ ಈ ಬಿಸ್ನೆಸ್ ಅಲ್ಲ, ಅಥವಾ ಈ ಬಿಸ್ನೆಸ್ ಅಂದ್ರೆ ಇ ಕಾಮರ್ಸ್ ಅಲ್ಲ. ಇ ಕಾಮರ್ಸ್ಗೂ ಮೀರಿದಂತಹ ಸ್ಕೋಪು ನಮ್ಮ ಈ ಬಿಸ್ನೆಸ್ ನಲ್ಲಿ ಇದೆ. ಹಾಗಾದರೆ ಅದರ ಡಿಸ್ಟಿಂಕ್ಷನ್ ಏನು? ಈಗ ತಾನೇ ನಾನು ಹೇಳಿದ ಹಾಗೆ e-commerce refers to specifically buying and selling over the internet. Amazon, Flipkart, Ajio, Myntra ಇವೆಲ್ಲವೂ ಆಗುತ್ತೆ. ಆದರೆ ಈ ಬಿಸ್ನೆಸ್ ಇಸ್ ಬ್ರಾಡರ್ ಅಂಡ್ ಇಟ್ ಇನ್ಕ್ಲೂಡ್ಸ್ ಆಲ್ ಎಲೆಕ್ಟ್ರಾನಿಕಲಿ ಕಂಡಕ್ಟೆಡ್ ಬಿಸ್ನೆಸ್ ಫಂಕ್ಷನ್ಸ್ ಅಂಡ್ ಪ್ರೋಸೆಸ್. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆಗಿರಬಹುದು, ಅಥವಾ ಪ್ರೊಡಕ್ಷನ್ ಡೆವಲಪ್ಮೆಂಟ್ ಆಗಿರಬಹುದು, ಅಥವಾ ಪ್ರಾಡಕ್ಟ್ ಇಂಪ್ರೂವೈಸೇಷನ್ಗಳಾಗಿರಬಹುದು, ಪ್ರಾಡಕ್ಟ್ ಇನೋವೇಷನ್ಗಳಾಗಿರಬಹುದು, HRM ರಿಕ್ರೂಟ್ಮೆಂಟ್ಗಳಾಗಿರಬಹುದು. ಈ ರೀತಿ ಹಲವಾರು ಬಿಸ್ನೆಸ್ಗಳನ್ನ ಇಂಟರ್ನೆಟ್ ಉಪಯೋಗಿಸಿಕೊಂಡು ಎಲೆಕ್ಟ್ರಾನಿಕಲಿ ಮಾಡತಕ್ಕಂತಹ ಫೆಸಿಲಿಟಿಗೆ ನಾವೇನಂತ ಕರಿತೀವಿ, ಈ ಬಿಸ್ನೆಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಸ್ಕೋಪ್ ಆಫ್ ಇ ಬಿಸ್ನೆಸ್, B2B ಕಾಮರ್ಸ್. ಏನು B2B ಕಾಮರ್ಸ್ ಅಂದ್ರೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಬಿಸ್ನೆಸ್ ಟು ಬಿಸ್ನೆಸ್ ಕಾಮರ್ಸಿಗೆ ಅಂದ್ರೆ ಬಿಸ್ನೆಸ್ಸಿನಿಂದ ಬಿಸ್ನೆಸ್ಗಳು ಹಲವಾರು ವ್ಯವಹಾರಗಳನ್ನ ಕ್ಯಾರಿ ಔಟ್ ಮಾಡುವಂತಹ ಪ್ರೊಸೀಜರಿಗೆ ನಾವು B2B ಕಾಮರ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಯಾರು ವ್ಯವಹಾರಗಳನ್ನ ನಡೆಸ್ತಾರೆ, ಎಲೆಕ್ಟ್ರಾನಿಕಲಿ ನಡೆಸ್ತಾರೆ, ಏನು ಅದರ ಸ್ಕೋಪು, ಅದರಲ್ಲಿ ನಮಗೆ ಏನೆಲ್ಲ ಕಲಿಯ ಸಿಗುತ್ತೆ, ಒಂದು ಮೆಲಕ ಹಾಕೋಣ. ಮೊದಲನೆಯದು ಸಪ್ಲೈಯರ್ ಇಂಟರಾಕ್ಷನ್. ಏನು? ಬಿಸ್ನೆಸಸ್ ಯೂಸ್ ನೆಟ್ವರ್ಕ್ಸ್ ಟು ಪ್ಲೇಸ್ ಆರ್ಡರ್ಸ್, ಮಾನಿಟರ್ ಪ್ರೊಡಕ್ಷನ್ ಅಂಡ್ ಮೇಕ್ ಪೇಮೆಂಟ್ಸ್ ಟು ಸಪ್ಲೈಯರ್ಸ್ ಅಂಡ್ ವೆಂಡಾರ್ಸ್. ಬಿಸ್ನೆಸ್ ಟು ಬಿಸ್ನೆಸ್ ವ್ಯವಹಾರಗಳು ಅಂದ್ರೆ ಏನರ್ಥ? ನಾನು ಆಲ್ರೆಡಿ ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೇನೆ. ನನ್ನ ಬಿಸ್ನೆಸ್ಸಿಗೆ ಬೇಕಾಗಿರ್ತಕ್ಕಂತಹ ಗೂಡ್ಸ್ ಸರ್ವಿಸಸ್ ಗಳನ್ನ ನಾನು ಇನ್ನೊಬ್ಬ ಸಪ್ಲೈಯರ್ ಹತ್ರ ತಗೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದೇನೆ. ಅವನ ಹತ್ರ ನಾನು ಫಿಸಿಕಲ್ ಆಗಿ ಹೋಗಿ ಭೇಟಿ ಮಾಡೋದಿಲ್ಲ. ವರ್ಚುವಲಿ ಇಂಟರ್ನೆಟ್ಟಿನ ಉಪಯೋಗದೊಂದಿಗೆ, ಇಂಟರ್ನೆಟ್ಟಿನ ಸಹಾಯದೊಂದಿಗೆ ಆ ವ್ಯಕ್ತಿಯನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನನ್ನ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂತಹ ಗೂಡ್ಸ್ ಅನ್ನ, ಸರ್ವಿಸಸ್ ಗಳನ್ನ, ಸರಕುಗಳನ್ನ ನಾನು ಅವನ ಹತ್ರ ಆರ್ಡರ್ ಪ್ಲೇಸ್ ಮಾಡ್ತೇನೆ. ಅವನು ನನಗೆ ಅದನ್ನ ತಲುಪಿಸ್ತಾನೆ. ಅದರ ಪೇಮೆಂಟ್ ಗಳನ್ನು ಕೂಡ ನಾವು ವರ್ಚುವಲ್ ಆಗಿ ಮಾಡಬಹುದು. ಯಾವುದಕ್ಕೂ ಫಿಸಿಕಲ್ ಇಂಟರಾಕ್ಷನ್ ನೆಸೆಸಿಟಿ ಇಲ್ಲ. ಡಿಸ್ಟ್ರಿಬ್ಯೂಷನ್ ಕಂಟ್ರೋಲ್, ರಿಯಲ್ ಟೈಮ್ ನಲ್ಲಿ ನಾವು ಮಾನಿಟರ್ ಮಾಡಬಹುದು. ಯಾವ ಸ್ಟಾಕ್ ಟ್ರಾನ್ಸಿಟ್ ಅಲ್ಲಿ ಇದೆ, ಯಾವ ಮಿಡಲ್ ಮೆನ್ಗಳು ಇನ್ವಾಲ್ವ್ ಆಗಿದ್ದಾರೆ, ಯಾವ ಯಾವ ಲೊಕೇಶನ್ ಗಳಲ್ಲಿ ನಮ್ಮ ಗೂಡ್ಸ್ ಗಳು ಟ್ರಾವೆಲ್ ಮಾಡ್ತಾ ಇವೆ, ಯಾವ ಯಾವ ರೀತಿಯ ಗೂಡ್ಸ್ ಗಳು ನಮ್ಮನ್ನ ಬಂದು ತಲುಪ್ತಾ ಇವೆ, ಇವೆಲ್ಲದರ ಮಾನಿಟರಿಂಗ್ ಮಾಡಬಹುದು. ದಟ್ ಈಸ್ ಅನ್ ಅದರ್ ಸ್ಕೋಪ್ ಆಫ್ ಇ ಬಿಸ್ನೆಸ್. ಹಾಗಾದರೆ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ facilitates B2B transactions by sending and receiving commercial documents like purchase orders or invoices. ನಾವು ಯಾವುದೇ ಈ ಬಿಸ್ನೆಸ್ಸಿನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನೋಡೋದಾದ್ರೆ ಇಟ್ ಇಸ್ ಎಲೆಕ್ಟ್ರಾನಿಕಲ್ ಡಾಕ್ಯುಮೆಂಟ್ಸ್. ಹಳೆಯ ಕಾಲದಲ್ಲಿ ಎಷ್ಟೊಂದು ಡಾಕ್ಯುಮೆಂಟ್ಸ್ ಗಳನ್ನ ಫಿಸಿಕಲ್ ಆಗಿ ಪೇಪರ್ಗಳ ಮೇಲೆ ಬರ್ಕೋತಾ ಇದ್ವಿ. ಪೇಪರ್ಗಳ ಆಧಾರಿತ ಟ್ರಾನ್ಸಾಕ್ಷನ್ಗಳ ಮೇಲೆ ನಾವು ಬಹಳ ಡಿಪೆಂಡ್ ಆಗ್ತಾ ಇದ್ವಿ. ಇವತ್ತಿನ ಕಾಲಕ್ಕೆ ಎಲ್ಲವನ್ನು ಗೂಗಲ್ ಡ್ರೈವ್, ಒನ್ ಡ್ರೈವ್ ಅಂತಹ ಡಾಕ್ಯುಮೆಂಟರಿ ಸ್ಟೋರೇಜ್ ಸ್ಪೇಸ್ಗಳಲ್ಲಿ ಡಾಕ್ಯುಮೆಂಟ್ಗಳನ್ನ ಸ್ಟೋರ್ ಮಾಡ್ತಾರೆ. ಸುಲಭವಾಗಿ ಈ ಸಿಗ್ನೇಚರ್ ನ ಮುಖಾಂತರ ಡಾಕ್ಯುಮೆಂಟ್ಗಳ ಎಕ್ಸ್ಚೇಂಜ್ ಆಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಈ ಬಿಸ್ನೆಸ್ ಕೊಟ್ಟಿರ್ತಕ್ಕಂತಹ ವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪರ್ಚೇಸ್ ಆರ್ಡರ್ ಗಳಾಗಿರ್ಬೋದು, ಇನ್ವಾಯ್ಸ್ ಗಳಾಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣ ಈ ಬಿಸ್ನೆಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸಪ್ಲೈಯರ್ ಇಂಟರಾಕ್ಷನ್, ಡಿಸ್ಟ್ರಿಬ್ಯೂಷನ್
ಕಂಟ್ರೋಲ್ ಮತ್ತು ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. ಯಾವ ಫಿಸಿಕಲ್ ಡಾಕ್ಯುಮೆಂಟ್ಸು ಬೇಡ, ನಮಗೆ ಪರ್ಚೇಸ್ ಆರ್ಡರ್ಗಳು, ಇನ್ವಾಯ್ಸ್ಗಳು, ಬಿಲ್ಗಳು ಎಲ್ಲವೂ ಎಲೆಕ್ಟ್ರಾನಿಕಲಿನೇ ಎಕ್ಸ್ಚೇಂಜ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಸ್ಕೋಪ್ ಆಫ್ ಇ ಬಿಸ್ನೆಸ್ B2C ಕಾಮರ್ಸ್ ಅಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಕಾಮರ್ಸ್. ಸೊ ಬಿಸ್ನೆಸ್ ಟು ಕನ್ಸ್ಯೂಮರ್ ಕಾಮರ್ಸಿನಲ್ಲಿ ಏನು ಇದರ ಸ್ಕೋಪು? ಮೊದಲನೆಯದು ಮಾರ್ಕೆಟಿಂಗ್. ನಾನು ಇದನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದು ಬಿಸ್ನೆಸ್ ತನ್ನ ಕನ್ಸ್ಯೂಮರ್ಗಳಿಗೆ ಹಲವಾರು ಗೂಡ್ಸ್ ಗಳನ್ನ, ಸರ್ವಿಸಸ್ ಗಳನ್ನ ಇವತ್ತಿನ ಜಗತ್ತಿನಲ್ಲಿ ಆನ್ಲೈನ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಲವಾರು ಕನ್ಸ್ಯೂಮರ್ಗಳು ಆಫ್ಲೈನ್ ಮಾಡೆಲ್ಗಳನ್ನ ಅಥವಾ ಅಂಗಡಿಗಳಿಗೆ ಹೋಗಿ ಹಲವಾರು ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ತಗೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ ಅಂದ್ರೂ ಕೂಡ ಅದು ತಪ್ಪಾಗೋದಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕೋಪ್ ಆಫ್ ಈ ಬಿಸ್ನೆಸ್, ಸ್ಪೆಷಲಿ ಬಿಸ್ನೆಸ್ ಟು ಕನ್ಸ್ಯೂಮರ್ ಮಾಡೆಲ್ ನಲ್ಲಿ ಏನು ಅಂದ್ರೆ ಅದು ಮಾರ್ಕೆಟಿಂಗ್. ಹೇಗೆ? ಐಡೆಂಟಿಫೈಯಿಂಗ್ ಆಕ್ಟಿವಿಟೀಸ್ ಅಂಡ್ ಪ್ರಮೋಷನ್ ಆಫ್ ಪ್ರಾಡಕ್ಟ್ ಅಟ್ ಲೋವರ್ ಕಾಸ್ಟ್ ಬಟ್ ಹೈ ಸ್ಪೀಡ್. ಕಡಿಮೆ ಬೆಲೆ ಆದರೆ ಸರ್ವಿಸಸ್ ಏನಾಗುತ್ತೆ ಅಥವಾ ಗೂಡ್ಸ್ ಏನಾಗುತ್ತೆ, ಬಹಳ ಹೈ ಸ್ಪೀಡ್ ನ ಡೆಲಿವರಿ ಇದೆ. ಸರ್ವಿಸಸ್ಗಳು ಇಮ್ಮಿಡಿಯೇಟ್ ಆಗಿ ಕಸ್ಟಮರ್ಗಳಿಗೆ ಸಿಗ್ತಾ ಇದೆ. ಹಳೆ ಕಾಲದಲ್ಲಿ ನನಗೊಂದು ಪ್ಲಂಬಿಂಗ್ ಸರ್ವಿಸ್ ಬೇಕು ಅಂದ್ರೆ ನಾನು ಪ್ಲಂಬರ್ಗೆ ಫೋನ್ ಮಾಡಬೇಕಿತ್ತು, ಅವನು ಬರೋ ತನಕ ಕಾಯ್ಬೇಕಿತ್ತು. 10-15 ದಿನಗಳಾದ್ರೂ ಪ್ಲಂಬಿಂಗ್ ಸರ್ವಿಸಸ್ ಸಿಗ್ತಾ ಇರಲಿಲ್ಲ. ಇವತ್ತು ನಾವು ಅರ್ಬನ್ ಪ್ರೋ, ಅರ್ಬನ್ ಕ್ಲಾಪ್ ಅಂತಹ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಪ್ಲಂಬಿಂಗ್ ಸರ್ವಿಸ್ ಆಗಿರ್ಬೋದು, ಕಾರ್ಪೆಂಟ್ರಿ ಸರ್ವಿಸ್ಗಳಾಗಿರ್ಬೋದು, ಮನೆ ಕ್ಲೀನ್ ಮಾಡುವಂತ ಸರ್ವಿಸಸ್ಗಳಾಗಿರ್ಬೋದು, ಇಮ್ಮಿಡಿಯೇಟ್ ಆಗಿ ಸಿಗ್ತಾ ಇದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಇ ಬಿಸ್ನೆಸ್. ನೆಕ್ಸ್ಟ್, ಕಸ್ಟಮರ್ ಸರ್ವಿಸ್. ನಾನು ಹೇಳಿದ ಹಾಗೆ ರೌಂಡ್ ದ ಕ್ಲಾಕ್ ಸರ್ವಿಸ್ ಸಿಗುತ್ತೆ. ನನಗೆ ಏನೇ ಕಂಪ್ಲೇಂಟ್ಗಳಿದ್ರು, ಏನೇ ಪ್ರಾಬ್ಲಮ್ಗಳಿದ್ರು, ನನ್ನ ಸರ್ವಿಸಸ್ಗಳನ್ನ ನಾನು ಹೇಗೆ ಇಂಪ್ರೂವೈಸ್ ಮಾಡಬೇಕಿದ್ರು ಒಂದು ಫೋನ್ ಕಾಲ್ ನಲ್ಲಿ ಎಲ್ಲವೂ ಆಗ್ತಾ ಇದೆ. ನನಗೆ ಆ ವ್ಯಕ್ತಿ ಇಷ್ಟ ಆಗ್ತಾ ಇಲ್ಲ, ಅವನ ಸರ್ವಿಸಸ್ಗಳು ಇಷ್ಟ ಆಗ್ತಾ ಇಲ್ಲ, ಅವನಿಂದ ನನಗೆ ಏನೋ ಚೇಂಜಸ್ ಬೇಕು ಅಥವಾ ಬೇರೆ ಒಂದು ವೆಂಡಾರಿಗೆ ನನ್ನ ಸರ್ವಿಸ್ ಕೊಡ್ಲಿಕ್ಕೆ ಬೇಕು. ಈ ರೀತಿ ಹಲವಾರು ಚೇಂಜಸ್ ಗಳನ್ನ ಓವರ್ ದ ಫೋನ್ ಕಾಲ್ ನಾವು ಅವರಿಗೆ ತಿಳಿಸ್ಕೊಡಬಹುದು. ದಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಕಸ್ಟಮರ್ ಸರ್ವಿಸ್ ಇನ್ ಇ ಬಿಸ್ನೆಸ್. ಸೇಲ್ಸ್, ಆನ್ಲೈನ್ ಶಾಪಿಂಗ್ ವಿತ್ ಕಸ್ಟಮೈಸ್ಡ್ ಪ್ರಾಡಕ್ಟ್ ಫೀಚರ್ಸ್, ಕನ್ವೀನಿಯಂಟ್ ಡೆಲಿವರಿ, ಪೇಮೆಂಟ್ ಆಪ್ಷನ್ಸ್. ಹಳೆಯ ಕಾಲದಲ್ಲಿ ನಾವು ಅಂಗಡಿಗಳಿಗೆ ಹೋಗಿ ಲೈನ್ಗಳ ಗಟ್ಲೆ, ಕ್ಯೂಗಳ ಗಟ್ಲೆ ನಿಂತ್ಕೊಂಡು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಬೇಕಾಗಿತ್ತು. ಅವನು ತೋರಿಸೋ ಅಂತ ಕಲರ್ಗಳು ಕೆಲವೊಮ್ಮೆ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಲವಾರು ಅಂಗಡಿಗಳನ್ನ ಸುತ್ತಿ ಆಮೇಲೆ ಬಟ್ಟೆಗಳನ್ನ ತಗೊಳ್ಬೇಕು. ಇದು ಬಟ್ಟೆ ಒಂದಕ್ಕೆ ಅಲ್ಲ, ಬುಕ್ಸ್ಗಳಿಗಾಗಿರ್ಬೋದು, ಸ್ಟೇಷನರಿಗಳಿಗಾಗಿರ್ಬೋದು ಅಥವಾ ಗಿಫ್ಟ್ಗಳಿಗಾಗಿರ್ಬೋದು, ಇದೆಲ್ಲವಕ್ಕೂ ಇದನ್ನ ಸರಿ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಕಾಲಕ್ಕೆ ನಾನು ಅಮೆಜಾನ್, ಫ್ಲಿಪ್ಕಾರ್ಟ್, ಆಜಿಯೋ, ಮಿಂತ್ರಾ, ಹೀಗೆ ಮೀಶೋ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿವೆ. ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಬೇಕಾದ್ರೂ ಚೀಪೆಸ್ಟ್ ಪ್ರೈಸಸ್ ಗೆ ಕನ್ವೀನಿಯಂಟ್ ಆಗಿ ಪೇ ಮಾಡಿ, ಕನ್ವೀನಿಯಂಟ್ ಆಗಿ ಎಕ್ಸ್ಚೇಂಜ್ ಆಪ್ಷನ್ ಗಳನ್ನ ತಗೊಂಡು ಇವತ್ತಿನ ಕಾಲಕ್ಕೆ ನಾವು ಪರ್ಚೇಸ್ ಮಾಡಬಹುದು. ಅದೇ ರೀತಿಯಲ್ಲಿ ಬಿಸ್ನೆಸ್ ಗಳು ಸೇಲ್ ಕೂಡ ಮಾಡಬಹುದು. ದಿಸ್ ಇಸ್ ಅನ್ ಅದರ್ ಸ್ಕೋಪ್ ಆಫ್ B2C ಬಿಸ್ನೆಸಸ್. ನೆಕ್ಸ್ಟ್, ಡೆಲಿವರಿ. ಫಿಸಿಕಲ್ ಆರ್ ಡಿಜಿಟಲ್ ಡೆಲಿವರಿ ಆಫ್ ದ ಪ್ರಾಡಕ್ಟ್ಸ್. ಅದು ಮ್ಯೂಸಿಕ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ದಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಆನ್ಲೈನ್. ಇವತ್ತಿನ ಪ್ರಪಂಚಕ್ಕೆ ಪ್ರೈಮ್ ಆಗಿರ್ಬೋದು, ನಮ್ಮ ನೆಟ್ಫ್ಲಿಕ್ಸ್ ಆಗಿರ್ಬೋದು, ನಮ್ಮ ಜಿಯೋ ಹಾಟ್ ಸ್ಟಾರ್ ಆಗಿರ್ಬೋದು, ಈ ತರ ಹಲವಾರು ಪ್ಲಾಟ್ಫಾರ್ಮ್ಗಳು ಬಂದಿವೆ. ಸುಲಭವಾಗಿ ಸಿನಿಮಾಗಳನ್ನ ನಾವು ನೋಡಬಹುದು, ಸುಲಭವಾಗಿ ಸೀರಿಯಲ್ಗಳನ್ನ ನಮ್ಮ ಕನ್ವೀನಿಯನ್ಸ್ ಅಲ್ಲಿ ನಾವು ನೋಡಬಹುದು. ಈ ಬಿಸ್ನೆಸ್ ಅಂದ್ರೆ ಬರೀ ಇ ಕಾಮರ್ಸ್ ಅಲ್ಲ, ಈ ಬಿಸ್ನೆಸ್ ಇಸ್ ಅ ಸ್ಟೆಪ್ ಅಹೆಡ್ ಆಫ್ ಇ ಕಾಮರ್ಸ್. ಅದನ್ನ ಈ ಪಾಯಿಂಟ್ ಪ್ರೂವ್ ಮಾಡುತ್ತೆ. ಸೊ ಫಿಸಿಕಲ್ ಡೆಲಿವರಿ, ಆನ್ಲೈನ್ ಡೆಲಿವರಿ, ವರ್ಚುವಲ್ ಡೆಲಿವರಿ, ಏನು ಬೇಕಾದ್ರೂ ಡೆಲಿವರಿಗಳನ್ನ ನಾವು ತಗೊಳ್ಬಹುದು. ಯಾವುದಕ್ಕೂ ಕಾಯುವಂತಹ ಅವಶ್ಯಕತೆ ಇಲ್ಲ. ಫಿಂಗರ್ ಟಿಪ್ಸ್ ನಲ್ಲಿ ನಮಗೆ ಪ್ರಾಡಕ್ಟ್ ಗಳೆಲ್ಲ ಸಿಗ್ತಾ ಇದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಕೋಪ್ ಆಫ್ ಬಿಸ್ನೆಸ್ ಟು ಕನ್ಸ್ಯೂಮರ್ ಕಾಮರ್ಸ್. ಸೊ B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಕಾಮರ್ಸ್, B2C ಅಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಕಾಮರ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಸ್ಕೋಪ್ ಆಫ್ ಇ ಬಿಸ್ನೆಸ್, ಇಂಟ್ರಾ ಬಿ ಕಾಮರ್ಸ್. ಏನು ಇಂಟ್ರಾ ಬಿ ಕಾಮರ್ಸ್ ಅಂದ್ರೆ ಅರ್ಥ? ಯಾವುದೇ ಒಂದು ಬಿಸ್ನೆಸ್ಸಿನ ಒಳಗಡೆ ಅ ಬಿಸ್ನೆಸ್ ವಿತ್ ಇನ್ ಅ ಬಿಸ್ನೆಸ್ ನಾವೇನಂತ ಕರಿತೀವಿ? ಇಂಟ್ರಾ ಬಿ ಕಾಮರ್ಸ್. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್
ಇಂಟರ್ ಅಂಡ್ ಇಂಟ್ರಾ. ಇಂಟರ್ ಅಂದ್ರೆ ಏನು ಅರ್ಥ? ಬೇರೆ ಬೇರೆ ಬಿಸ್ನೆಸ್ಗಳ ನಡುವೆ ಬಿಸ್ನೆಸ್ ನಡೆಯೋದು, B2B ಬಿಸ್ನೆಸ್. ಇಂಟ್ರಾ ಅಂದ್ರೆ ಏನರ್ಥ? ನಮ್ಮ ಬಿಸ್ನೆಸ್ ಒಳಗಡೆಯೇ ಮತ್ತೊಂದು ಬಿಸ್ನೆಸ್ ನಡೆಯೋದಕ್ಕೆ ನಾವೇನಂತೀವಿ? ಇಂಟ್ರಾ ಬಿಸ್ನೆಸ್ ಅಂತೀವಿ. ಉದಾಹರಣೆ ಕೊಡೋದಾದ್ರೆ MS ರಾಮಯ್ಯ ಸಂಸ್ಥೆಗಳು. MS ರಾಮಯ್ಯ ಸಂಸ್ಥೆಗಳೇ ಒಂದು ದೊಡ್ಡ ಬಿಸ್ನೆಸ್. ಅದರ ಒಳಗಡೆ ಮತ್ತೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ, ಪೆಟ್ರೋಕೆಮಿಕಲ್ಸ್ ಬಿಸ್ನೆಸ್ ಇದೆ, ಹಾಸ್ಪಿಟಲ್ಗಳು ನಡೀತಾ ಇವೆ, ಸ್ಕೂಲ್ಗಳು ನಡೀತಾ ಇವೆ, ಹಲವಾರು ಸಂಸ್ಥೆಗಳು ಆ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇದೆ. ಇದೆಲ್ಲವನ್ನು ನಾವೇನಂತ ಕರಿತೀವಿ? ಇಂಟ್ರಾ ಬಿಸ್ನೆಸಸ್. ಸೊ ಬಿಸ್ನೆಸ್ ಒಳಗಡೆ ಬಿಸ್ನೆಸ್ ನಡೀತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ? ಇಂಟ್ರಾ ಬಿ ಕಾಮರ್ಸ್. ಸೊ ಇಂಟರ್ನಲ್ ಆಪರೇಷನ್ಸ್. ಇಂಟ್ರಾ ಬಿ ಕಾಮರ್ಸ್ involves electronic transactions within a business firm using intranet for managing interactions among various departments and personnel. ನಾನು ಹೇಳಿದ ಹಾಗೆ ಬಿಸ್ನೆಸ್ ಒಳಗಡೆಯೇ ಸಣ್ಣ ಬಿಸ್ನೆಸ್ ನಡೆಸಿರ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತೀವಿ? ಇಂಟ್ರಾ ಬಿ ಕಾಮರ್ಸ್ ಅಂತೀವಿ. ಕೆಲವೊಮ್ಮೆ ಏನಾಗುತ್ತೆ, ಪರ್ಚೇಸಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೋಆರ್ಡಿನೇಷನ್ ಇರಲ್ಲ, ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಷನ್ ಇರಲ್ಲ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ HR ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಷನ್ ಇರಲ್ಲ, HR ಡಿಪಾರ್ಟ್ಮೆಂಟ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಷನ್ ಇರಲ್ಲ. ಈ ರೀತಿ ಡಿಪಾರ್ಟ್ಮೆಂಟ್ಗಳ ನಡುವೆ ಕೋಆರ್ಡಿನೇಷನ್ ಅನ್ನ ತಂದು ಅತ್ಯದ್ಭುತವಾದ ಬಿಸ್ನೆಸ್ ಗಳನ್ನ ಶೇಪ್ ಮಾಡಲಿಕ್ಕೆ ಈ ಬಿಸ್ನೆಸ್ ಮತ್ತು ಎಲೆಕ್ಟ್ರಾನಿಕಲ್ ಮೆಥಡ್ಸ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಇಂಟ್ರಾ ಬಿ ಕಾಮರ್ಸ್ ಅಂತೀವಿ. ಇದು ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ವೇರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸ್ ಕ್ಯಾನ್ ಇಂಟರಾಕ್ಟ್ constantly with production to customize product as per the customer requirements. ನಾನು ಪ್ರತಿಯೊಂದಕ್ಕೂ ಹೋಗಿ ಭೇಟಿ ಮಾಡಬೇಕಾಗಿಲ್ಲ, ಪ್ರತಿಯೊಂದಕ್ಕೂ ಒಂದು ರಿಕ್ವಿಸಿಷನ್ ಲೆಟರ್ ಕೊಟ್ಟು ಫಿಸಿಕಲ್ ಡಾಕ್ಯುಮೆಂಟ್ಸ್ ನ ಮೇಂಟೈನ್ ಮಾಡಬೇಕಾಗಿಲ್ಲ. ಎಲ್ಲವನ್ನು ನಾವು ಆನ್ಲೈನ್ ಇಂಟರಾಕ್ಷನ್ಗಳ ಮುಖಾಂತರನೇ ಇಟ್ಕೊಳ್ಬಹುದು. ಇದಕ್ಕೆ ಒಂದು ಅತ್ಯದ್ಭುತವಾದ ಉದಾಹರಣೆ ಬೇಕು ಅಂದ್ರೆ ಇಟ್ ಇಸ್ ಅವರ್ ಇಮೇಲ್. ಇದಕ್ಕಿಂತ ಉತ್ತಮ ಉದಾಹರಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಮೇಲ್ ಇಸ್ ಒನ್ ಆಫ್ ದ ಬೆಸ್ಟ್ ಇಂಟರಾಕ್ಟಿವ್ ಮೆಥಡ್ಸ್ ಇನ್ ಇಂಟ್ರಾ ಬಿ ಕಾಮರ್ಸ್. ಇದರ ಬೆನಿಫಿಟ್ಸ್ ಏನು? ಮೊದಲನೆಯದು ಎಫಿಷಿಯಂಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಸುಮ್ನೆ ಪ್ರೊಡಕ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು JIT ಕೈಸಾನ್ ಕಾಸ್ಟಿಂಗ್ ಅಂತಹ ಇನ್ವೆಂಟ್ರಿ ಮಾಡೆಲ್ ಗಳನ್ನ ಅಡಾಪ್ಟ್ ಮಾಡಿಕೊಳ್ಳಬಹುದು. ಯಾವಾಗ ರಿಕ್ವೈರ್ಮೆಂಟ್ ಬರುತ್ತೆ ಅವಾಗ ಮಾತ್ರ ಪ್ರೊಡಕ್ಷನ್ ಗಳು ಮಾಡಿದ್ರೆ ಸಾಕಾಗುತ್ತೆ. ಎಫಿಷಿಯನ್ಸಿ ಇನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಯಾವಾಗ ನಮ್ಮ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಬೆಟರ್ ಆಗುತ್ತೆ, ನಾವು ಖರ್ಚು ಮಾಡತಕ್ಕಂತಹ ಕ್ಯಾಶ್ ಕೂಡ ಔಟ್ಫ್ಲೋಸ್ ಕಡಿಮೆ ಆಗ್ತಾ ಬರುತ್ತೆ. ಕ್ಯಾಶ್ ಇನ್ಫ್ಲೋಸ್ ಅಲ್ಲಿ ಆರಾಮಾಗಿ ಲೆಕ್ಕಗಳನ್ನ ಇಟ್ಕೊಂಡು ದುಡ್ಡನ್ನ ಸೇವ್ ಮಾಡಬಹುದಾಗುತ್ತೆ. ಅದಕ್ಕೆ ನಾವೇನಂತೀವಿ? ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಗ್ರೇಟರ್ ಪ್ಲಾಂಟ್ ಯುಟಿಲೈಸೇಷನ್. ನಾನು ಹೇಳಿದ ಹಾಗೆ ಇನ್ವೆಂಟ್ರಿಯನ್ನ ಸುಮ್ನೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಇನ್ವೆಂಟ್ರಿಯನ್ನ ಸುಮ್ನೆ ಮ್ಯಾನ್ಯುಫ್ಯಾಕ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಅದೆಲ್ಲದಕ್ಕೂ ಕಾಸ್ಟ್ ಇನ್ವಾಲ್ವ್ ಆಗಿರುತ್ತೆ. ಇಂಟ್ರಾ ಬಿ ಕಾಮರ್ಸ್ ನಂತಹ ಮಾಡೆಲ್ ಗಳನ್ನ ಅಡಾಪ್ಟ್ ಮಾಡಿಕೊಂಡಾಗ ಜಸ್ಟ್ ಇನ್ ಟೈಮ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಂದ್ರೆ JIT ಮ್ಯಾನ್ಯುಫ್ಯಾಕ್ಚರಿಂಗ್, ಕೈಸಾನ್ ಕಾಸ್ಟಿಂಗ್, ಈ ತರ ಒಳ್ಳೊಳ್ಳೆ ಮೆಥಡ್ ಆಫ್ ಇನ್ವೆಂಟ್ರಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ವೆಂಟ್ರಿಗಳನ್ನ ಅಚ್ಚುಕಟ್ಟಾಗಿ ಪ್ರೊಡ್ಯೂಸ್ ಮಾಡಬಹುದು. ಅದಕ್ಕೆ ನಾವೇನಂತೀವಿ? ಗ್ರೇಟರ್ ಪ್ಲಾಂಟ್ ಯುಟಿಲೈಸೇಷನ್. ನೆಕ್ಸ್ಟ್, ಎಫೆಕ್ಟಿವ್ ಹ್ಯಾಂಡ್ಲಿಂಗ್ ಆಫ್ ಕಸ್ಟಮರ್ ಆರ್ಡರ್ಸ್. ಯಾವುದರಲ್ಲೂ ಕನ್ಫ್ಯೂಷನ್ ಇರೋದಿಲ್ಲ. ಮಾರ್ಕೆಟಿಂಗ್, HR, ಫೈನಾನ್ಸ್, ಪ್ರೊಡಕ್ಷನ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಬ್ಬರನ್ನೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಕಸ್ಟಮರ್ಗೆ ಅವನ ರಿಕ್ವೈರ್ಮೆಂಟ್ ಗಳ ಪ್ರಕಾರ ಪ್ರೊಡಕ್ಷನ್ ಅನ್ನ ಮಾಡ್ತಾರೆ. ಆ ತರ ಆದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಹೈ ಇರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೆಲ್ಲಿ ಹೈ ಇರುತ್ತೆ ಅಲ್ಲೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಏನು? ಇಂಪ್ರೂವ್ಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಎಲ್ಲವೂ ಆನ್ಲೈನ್ ಆದಾಗ
ಕರಪ್ಷನ್ ಕಡಿಮೆ ಆಗುತ್ತೆ, ಬ್ರೈಬ್ಗಳು ಕಡಿಮೆ ಆಗುತ್ತೆ, ಹ್ಯೂಮನ್ ಇಂಟರಾಕ್ಷನ್ ಕಡಿಮೆ ಆದಾಗ ಒಬ್ಬರನ್ನೊಬ್ರು ಟಾರ್ಚರ್ ಮಾಡೋದಾಗಿರ್ಬೋದು, ಒಬ್ಬರನ್ನೊಬ್ರು ಜಲಸ್ ಪಡೋದಾಗಿರ್ಬೋದು, ಇವೆಲ್ಲವೂ ಕಡಿಮೆ ಆಗುತ್ತೆ. ಹ್ಯೂಮನ್ ರಿಸೋರ್ಸಸ್ ಇನ ಆಪ್ಟಿಮಮ್ ಯುಟಿಲೈಸೇಷನ್ ಆಗುತ್ತೆ, ಹ್ಯೂಮನ್ ರಿಸೋರ್ಸಸ್ ಇನ ಉದ್ಧಾರವು ಆ ಸಂಸ್ಥೆಯಲ್ಲಿ ಆಗುತ್ತೆ. ಅದಕ್ಕೆ ನಾವೇನಂತೀವಿ, ಇಂಪ್ರೂವ್ಡ್ HRM ಅಥವಾ ಇಂಪ್ರೂವ್ಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಸ್ಕೋಪ್ ಆಫ್ ಇ ಬಿಸ್ನೆಸ್ ಇನ್ C2C ಕಾಮರ್ಸ್. ಏನು C2C ಕಾಮರ್ಸ್ ಅಂದ್ರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಕಾಮರ್ಸ್. ಏನು ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಸರ್, ಹೆಂಗೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಸೆಲ್ ಮಾಡೋದು ಅಂತ ನೀವು ನನ್ನನ್ನೊಂದು ಪ್ರಶ್ನೆ ಕೇಳಬಹುದು. ಒಂದು 10 ವರ್ಷಗಳ ಮುಂಚೆ OLX ಅನ್ನೋ ಒಂದು ಆಪ್ ಬಂತು. ಏನು OLX ಅಂದ್ರೆ, ನಮ್ಮ ಹತ್ರ ಇರ್ತಕ್ಕಂತಹ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಗಳೇನಿದೆ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಒಂದು ಹಳೆ ಟಿವಿ ಇದೆ, ಆ ಟಿವಿಯನ್ನ ನಾನು ಯಾರಿಗೋ ಕೊಟ್ಟು ಬಿಡಬೇಕು ಅನ್ಕೊಂಡಿದ್ದೀನಿ. ಅದನ್ನ ತಗೊಂಡೋಗು, ಅಂಗಡಿಯಲ್ಲಿ ಕೊಡು, ಅವನು ಒಂದು ರೇಟ್ ಡಿಸೈಡ್ ಮಾಡಿ ನನಗೆ ಕೊಡು, ಇವೆಲ್ಲ TDS ಪ್ರೋಸೆಸ್. ಆ ಫೋಟೋವನ್ನ ತೆಗೆದುಕೊಂಡು ಆ ಟಿವಿಯ ಫೋಟೋಗಳನ್ನ ನಾನು ಆಪಿಗೆ ಅಪ್ಲೋಡ್ ಮಾಡಿ ನಾನು ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೇನೆ ಅಂತ ಆಪಿನಲ್ಲಿ ಹಾಕಿ ಆ ಅದರ್ ವ್ಯಕ್ತಿಗೆ ಅಥವಾ ಆ ಕಸ್ಟಮರಿಗೆ ಆ ಟಿವಿ ಇಷ್ಟ ಆದ್ರೆ, ಆ ಫೋಟೋಗಳನ್ನ ನೋಡಿ ಅವನು ಮೆಚ್ಚಿದ್ರೆ ಅವನು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ಟಿವಿಯನ್ನ ಸುಲಭವಾಗಿ ತಗೊಂಡು ಹೋಗ್ತಾ ಇದ್ದ. ದಿಸ್ ಇಸ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಕಾಮರ್ಸ್. ಇವತ್ತಿನ ಕಾಲಕ್ಕೂ ಕೂಡ ಹಲವಾರು ಆಪ್ಗಳಲ್ಲಿ ನಾವೇನೇನನ್ನ ಮಾರಬೇಕು ಅಂತಿದ್ದೀವಿ ಅದನ್ನ ಆರಾಮಾಗಿ ನಾವಲ್ಲಿ ಲಿಸ್ಟ್ ಮಾಡಬಹುದು. ಬೆಸ್ಟ್ ಎಕ್ಸಾಂಪಲ್ ನಮ್ಮ 99acres.com. ಲ್ಯಾಂಡ್, ಎಷ್ಟೊಂದು ಜನ ಲ್ಯಾಂಡ್ ಅನ್ನ ಸೇಲ್ ಮಾಡಬೇಕು ಅಂತ ಇರ್ತಾರೆ. ಆ ಲ್ಯಾಂಡ್ ಪಿಕ್ಚರ್ಗಳನ್ನ 99acres.com ಹಾಕ್ತಾರೆ. ಹಲವಾರು ಕನ್ಸ್ಯೂಮರ್ಗಳು ಅಥವಾ ಹಲವಾರು ಪರ್ಚೇಸರ್ಗಳು ಏನ್ ಲ್ಯಾಂಡ್ಗಳನ್ನ ತಗೊಳ್ಬೇಕು ಅಂತಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಲ್ಯಾಂಡ್ ಇಷ್ಟ ಆದ್ರೆ ಅವರ ನಡುವೆ ಏನು ಪೇಮೆಂಟ್ ಇದೆ ಅಥವಾ ಹೇಗೆ ಸ್ಕ್ವೇರ್ ಫೀಟ್ ಡಿಸೈಡ್ ಮಾಡಬೇಕು ಅಂತ ಮಾತಾಡ್ತಾರೆ. ಟ್ರಾನ್ಸಾಕ್ಷನ್ ನಡೆಯುತ್ತೆ. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಕಾಮರ್ಸ್. ಸೊ ಏನು ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಕಾಮರ್ಸ್ ಅಂದ್ರೆ, ಯಾವುದೇ ಇಬ್ಬರು ವ್ಯಕ್ತಿಗಳ ನಡುವೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಲ್ಲಿ ಬಿಸ್ನೆಸ್ಗಳು ನಡೆದ್ರೆ ಅದಕ್ಕೆ ನಾವೇನಂತೀವಿ, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಕಾಮರ್ಸ್. ನಮ್ಮ ನೋ ಬ್ರೋಕರ್ ಆಗಿರ್ಬೋದು, 99acres.com ಆಗಿರ್ಬೋದು, ಅಥವಾ ನಮ್ಮ OLX ಆಗಿರ್ಬೋದು, ಇವೆಲ್ಲವೂ ಏನು ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಕಾಮರ್ಸ್. ಮೊದಲಿಗೆ ಡೈರೆಕ್ಟ್ ಕನ್ಸ್ಯೂಮರ್ ಟ್ರೇಡಿಂಗ್. ನಾನು ಹೇಳಿದ ಹಾಗೆ ಯಾವುದೇ ಬಿಸ್ನೆಸ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲಿ ಇರೋದಿಲ್ಲ. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಡೈರೆಕ್ಟ್ ಟ್ರೇಡಿಂಗ್ ಆಗುತ್ತೆ. ನಾನು ಏನನ್ನ ಮಾರಬೇಕು ಅಂತಿದ್ದೀನಿ, ನಾನು ಯಾವ ಪ್ರೈಸ್ಗಳನ್ನ ಕೋಟ್ ಮಾಡ್ತಾ ಇದ್ದೀನಿ, ನಾನು ಆ ಪ್ರಾಡಕ್ಟ್ ಅನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನೋ ಇಲ್ವೋ ಎಲ್ಲದರ ಲೈವ್ ಪ್ರೂಫ್ ಅನ್ನ ನಾನು ಆಪ್ ಅಲ್ಲಿ ಹಾಕ್ತೀನಿ. ಆ ವ್ಯಕ್ತಿ ಆಪ್ ಅನ್ನ ನೋಡಿ ಅವನಿಗೆ ಆ ಗೂಡ್ಸ್ಗಳು ಇಷ್ಟ ಆದ್ರೆ, ಪ್ರೈಸ್ಗಳು ಒಪ್ಪಿಗೆ ಆದ್ರೆ, ಪ್ರಾಡಕ್ಟಿನ ಕಂಡೀಷನ್ ಸರಿ ಅನ್ಸಿದ್ರೆ ಅವನು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ನಾವೇ ಡೈರೆಕ್ಟ್ ಆಗಿ ಟ್ರೇಡ್ ಮಾಡ್ತೀವಿ. ಇಲ್ಲಿ ಇಬ್ಬರು ಕನ್ಸ್ಯೂಮರ್ಗಳೇ ಇನ್ವಾಲ್ವ್ ಆಗಿರೋದ್ರಿಂದ ಟ್ರಸ್ಟ್ ಜಾಸ್ತಿ ಇರುತ್ತೆ, ನಂಬಿಕೆ ಜಾಸ್ತಿ ಇರುತ್ತೆ. ಆ ಆಪಿನಲ್ಲಿ ಯಾವ ಯಾವ ಇನ್ಫಾರ್ಮೇಶನ್ ನಾನು ಅಪ್ಲೋಡ್ ಮಾಡಿದ್ದೀನಿ ಸಾಮಾನ್ಯವಾಗಿ ಅವನು ಅದನ್ನ ನಂಬುತ್ತಾನೆ, ಅಥವಾ ಅವನು ನನಗೆ ಏನು ಪೇಮೆಂಟ್ ಆಪ್ಷನ್ಗಳನ್ನ ಕೊಡ್ತಾ ಇದ್ದಾನೆ ಅದರ ಮೇಲೂ ನನಗೆ ನಂಬಿಕೆ ಹುಟ್ಟುತ್ತೆ. Trust building is an important factor. Technologies like seller rating, reviews help build trust in C2C transaction. For example, ನಾನು ಒಂದೇ ಆಪಿನಲ್ಲಿ ಹಲವಾರು ಬಾರಿ ಟ್ರಾನ್ಸಾಕ್ಷನ್ಗಳನ್ನ ಮಾಡಿದ್ರೆ ನನ್ನ ಹತ್ರ ತಗೊಂಡಿರ್ತಕ್ಕಂತಹ ಎಲ್ಲ ಬೈಯರ್ಗಳು ನನ್ನ ಬಗ್ಗೆ ರಿವ್ಯೂಗಳು ಕೊಟ್ಟಿರ್ತಾರೆ, ಕಾಮೆಂಟ್ಸ್ಗಳನ್ನ ಹಾಕಿರ್ತಾರೆ, ರೇಟಿಂಗ್ಗಳನ್ನ ಕೊಟ್ಟಿರ್ತಾರೆ. ಇದನ್ನ ನೋಡಿ ಮುಂದೆ ಹೆಚ್ಚು 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 ಬೈಯರ್ಗಳು ನನ್ನ ಹತ್ರ ಪ್ರಾಡಕ್ಟ್ಗಳನ್ನ ಬೈ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ನಾವೇನಂತೀವಿ, ಟ್ರಸ್ಟ್ ಬಿಲ್ಡಿಂಗ್. ಇದು ನಮ್ಮ ಸಾಮಾನ್ಯ ಬಿಸ್ನೆಸ್ಗಳಲ್ಲೂ ಕೂಡ ನಿಜ. ಇವತ್ತಿನ ಕಾಲಘಟ್ಟಕ್ಕೆ ನಾವು ಹೇಗಾಗಿದ್ದೀವಿ ಅಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನೋಡಿದ ತಕ್ಷಣ ನಾವು ಆ ಪ್ರಾಡಕ್ಟಿನ ಫೀಚರ್ಗಳನ್ನ ನೋಡಲ್ಲ, ಆ ಪ್ರಾಡಕ್ಟ್ಗೆ ಇರ್ತಕ್ಕಂತಹ ರಿವ್ಯೂಗಳನ್ನ ನೋಡ್ತೀವಿ, ಆ ಪ್ರಾಡಕ್ಟ್ಗಳ ಬಗ್ಗೆ ಬರ್ದಿರ್ತಕ್ಕಂತಹ ಕಾಮೆಂಟ್ಗಳನ್ನ ಓದ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಅ ಪಾರ್ಟ್ ಆಫ್ ಟ್ರಸ್ಟ್ ಬಿಲ್ಡಿಂಗ್. ನೆಕ್ಸ್ಟ್, ಪೇಮೆಂಟ್ ಸೆಕ್ಯೂರಿಟಿ. Payment intermediaries like PayPal hold money until the goods and services are shipped and accepted. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ
ಎಸ್ಕ್ರೋ ಅಕೌಂಟ್ಸ್ ಅಂತ ಕರಿತೀವಿ. ಏನು ಎಸ್ಕ್ರೋ ಅಕೌಂಟ್ಸ್ ಅಂದ್ರೆ, C2C ಅಂದ್ರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಬಿಸ್ನೆಸ್. ಇಲ್ಲಿ ನಾನು ಫ್ರಾಡ್ ಆಗಿದ್ದೀನೋ ಅಥವಾ ಅವನು ಫ್ರಾಡ್ ಆಗಿದ್ದಾನ ಅಂತ ಕಂಡುಹಿಡಿಯೋದು ಕಷ್ಟ ಆಗತ್ತೆ. ಇದಕ್ಕೆ ಆಪ್ಷನ್ ಏನು, ನನ್ನ ಗೂಡ್ಸ್ ಅವನನ್ನ ರೀಚ್ ಆಗೋ ತನಕ ಅವನು ನನಗೆ ಕಳಿಸ್ಬೇಕಾಗಿರ್ತಕ್ಕಂಥ ಅಕೌಂಟ್ ಅನ್ನ ಆಪ್ ಅವರೇ ಇಟ್ಕೊಂಡಿರ್ತಾರೆ. ನನ್ನ ಗೂಡ್ಸ್ ಅವನಿಗೆ ರೀಚ್ ಆದ್ಮೇಲೆ, ಅವನು ಸ್ಯಾಟಿಸ್ಫೈಡ್ ಆದ್ಮೇಲೆ ಅವನು ಏನು ದುಡ್ಡು ಕೊಡಬೇಕು ಅದು ನನ್ನ ಅಕೌಂಟ್ ಅನ್ನ ತಲುಪುತ್ತೆ. ಅದಕ್ಕೆ ನಾವೇನಂತೀವಿ, ಪೇಮೆಂಟ್ ಸೆಕ್ಯೂರಿಟಿ. ಆ ತರ ಮಧ್ಯಸ್ಥಿಕೆ ವಹಿಸಿ ದುಡ್ಡನ್ನ ಸೇಫ್ ಗಾರ್ಡ್ ಮಾಡೋರ್ಗೆ ನಾವೇನಂತೀವಿ, ಎಸ್ಕ್ರೋ ಅಕೌಂಟ್ಸ್ ಅಂತೀವಿ. ಇದಕ್ಕೆ ಇನ್ನೊಂದು ಸುಲಭವಾದ ಹೆಸರು ಅಂದ್ರೆ ಪಿಯರ್ ಟು ಪಿಯರ್ ಟ್ರೇಡಿಂಗ್. ಸೊ ಇದಕ್ಕೆ ಇನ್ನೊಂದು ಹೆಸರು ನಾವೇನು ಕೊಡಬಹುದು ಅಂದ್ರೆ ಪಿಯರ್ ಟು ಪಿಯರ್ ಟ್ರೇಡಿಂಗ್. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಈ ಬಿಸ್ನೆಸ್ ವರ್ಸಸ್ ಟ್ರೆಡಿಷನಲ್ ಬಿಸ್ನೆಸ್, ನಮ್ಮ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮತ್ತು ಟ್ರೆಡಿಷನಲ್ ಬಿಸ್ನೆಸ್ ನ ನಡುವೆ ಇರ್ತಕ್ಕಂತಹ ವ್ಯತ್ಯಾಸಗಳೇನು? ಮೊದಲನೆಯದು ಡಿಫಿಕಲ್ಟಿ ಇನ್ ಈಸ್ ಆಫ್ ಫಾರ್ಮೇಶನ್. ಅದೇ ಈ ಬಿಸ್ನೆಸ್ ಆದ್ರೆ ಇಟ್ ಇಸ್ ಸಿಂಪಲ್. ನಾನೊಂದು ಆಪ್ ನ ಮುಖಾಂತರ ಇವತ್ತು ಬಿಸ್ನೆಸ್ ಶುರು ಮಾಡಬಹುದು. ನಾನೊಂದು ಆಪ್ ಡೆವಲಪ್ ಮಾಡಿ ಹಲವಾರು ಪ್ರಾಡಕ್ಟ್ ಗಳನ್ನ ಮಾಡಬಹುದು ಅಥವಾ ಮಾರಬಹುದು. ಇಟ್ ಇಸ್ ಸಿಂಪಲ್. ಆದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಗಳಲ್ಲಿ ಫಿಸಿಕಲ್ ಫೆಸಿಲಿಟಿಗಳನ್ನ ಹುಡುಕ್ಬೇಕಾಗತ್ತೆ. ಅದಕ್ಕೆ ಬಾಡಿಗೆ ದುಡ್ಡನ್ನ ಅರೇಂಜ್ ಮಾಡಬೇಕಾಗತ್ತೆ, ಅಡ್ವಾನ್ಸ್ ದುಡ್ಡನ್ನ ಅರೇಂಜ್ ಮಾಡಬೇಕಾಗತ್ತೆ, ಹಲವಾರು ಲೈಸೆನ್ಸ್ ಗಳನ್ನ ತಗೊಳ್ಬೇಕಾಗತ್ತೆ. ಇಟ್ ಇಸ್ ಡಿಫಿಕಲ್ಟ್. ನೆಕ್ಸ್ಟ್, ಫಿಸಿಕಲ್ ಪ್ರೆಸೆನ್ಸ್. ಟ್ರೆಡಿಷನಲ್ ಬಿಸ್ನೆಸ್ಗೆ ಫಿಸಿಕಲ್ ಪ್ರೆಸೆನ್ಸ್ ಇದೆ. ಅದಕ್ಕೆ ನಾನು ಹೇಳಿದ್ದು ಅಂಗಡಿಗಳನ್ನ ಇಡಬೇಕು, ಬಾಡಿಗೆಗಳನ್ನ ಕಟ್ಟಬೇಕು. ಆನ್ಲೈನ್ಗೆ ಈ ಯಾವುದೇ ಒಂದು ಫಿಸಿಕಲ್ ಪ್ರೆಸೆನ್ಸ್ ಬೇಕಾಗಿಲ್ಲ. ದೇರ್ ಫಾರ್ ಈ ಬಿಸ್ನೆಸ್ ಆರ್ ಈಸಿಯರ್. ಕಾಸ್ಟ್ ಆಫ್ ಸೆಟ್ಟಿಂಗ್ ಅಪ್, ಬಾಡಿಗೆ ಕಟ್ಟೋದು, ಅಡ್ವಾನ್ಸ್ ಕಟ್ಟೋದು, ಫಿಸಿಕಲ್ ಫೆಸಿಲಿಟಿಗಳನ್ನ ಹುಡುಕೋದು, ಏಜೆಂಟ್ ಬ್ರೋಕರ್ಗಳಿಗೆ ದುಡ್ಡು ಕೊಡೋದು ಹೈ. ಅದೇ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಕೋಡಿಂಗ್ ಗೊತ್ತಿದ್ದು ನಾವೊಂದು ಆಪ್ ಅನ್ನ ಡೆವಲಪ್ ಮಾಡಿದ್ರೆ ಸಾಕು. ಇವತ್ತಿನ ಕಾಲಘಟ್ಟಕ್ಕೆ ChatGPT, ಮೆಟಾ ಎಗಳಂತಹ AI ಟೂಲ್ಗಳಿವೆ. ಆರಾಮಾಗಿ ನಾವು ಕೋಡಿಂಗ್ ಮಾಡಿ ಆಪ್ಗಳನ್ನ ಡೆವಲಪ್ ಮಾಡಬಹುದು. ಸೊ ದ ಕಾಸ್ಟ್ ಆಫ್ ಸೆಟ್ಟಿಂಗ್ ಅಪ್ ಬಿಸ್ನೆಸ್, ಈ ಬಿಸ್ನೆಸ್ಗೆ ಯಾವಾಗ್ಲೂ ಏನಿರುತ್ತೆ, ಲೋ ಇರುತ್ತೆ. ಆಪರೇಟಿಂಗ್ ಕಾಸ್ಟ್, ಟ್ರೆಡಿಷನಲ್ ಬಿಸ್ನೆಸ್ಗಳಲ್ಲಿ ಅಂಗಡಿಗಳಲ್ಲಿ ಹುಡುಗರನ್ನ ಇಟ್ಟು ಕೆಲಸ ಮಾಡಿಸ್ಬೇಕಾಗತ್ತೆ. ಕ್ಲೀನಿಂಗ್ ಆಗಿರ್ಬೋದು, ಮೇಂಟೆನೆನ್ಸ್ ಗಳಾಗಿರ್ಬೋದು, ಮಷೀನ್ಗಳಾಗಿರ್ಬೋದು, ಎಲ್ಲ ಕಾಂಪ್ಲಿಕೇಟೆಡ್, ಹೈ ಆಪರೇಟಿಂಗ್ ಕಾಸ್ಟ್. ಆದ್ರೆ ಆನ್ಲೈನ್ ಬಿಸ್ನೆಸ್ಗಳಲ್ಲಿ ಕೆಲವೊಮ್ಮೆ ನೂರಾರು ಕೋಟಿ ರೂಪಾಯಿ ಬಿಸ್ನೆಸ್ಗಳನ್ನ ಒಬ್ಬನೇ ಒಬ್ಬ ವ್ಯಕ್ತಿ ಒಂದು ಲ್ಯಾಪ್ಟಾಪ್, ಇಂಟರ್ನೆಟ್ ಇಟ್ಕೊಂಡು ನಡೆಸ್ತಾ ಇರ್ತಾನೆ. ದಿ ಆಪರೇಟಿಂಗ್ ಕಾಸ್ಟ್ ಈ ಬಿಸ್ನೆಸ್ಗೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ನೇಚರ್ ಆಫ್ ಕಾಂಟ್ಯಾಕ್ಟ್, ಇಂಡೈರೆಕ್ಟ್ ಥ್ರೂ ದ ಇಂಟರ್ಮೀಡಿಯರೀಸ್. ಸಾಮಾನ್ಯವಾಗಿ ಟ್ರೆಡಿಷನಲ್ ಬಿಸ್ನೆಸ್ಗಳಲ್ಲಿ ಮಿಡಲ್ ಮೆನ್ನಿನ ಹಾವಳಿ ಜಾಸ್ತಿ ಇರುತ್ತೆ. ಅದೇ ನಮ್ಮ ಈ ಬಿಸ್ನೆಸ್ಸಿನಲ್ಲಿ ಕನ್ಸ್ಯೂಮರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಇಟ್ ಈಸ್ ಈಸಿಯರ್. ಸೊ ದ ನೇಚರ್ ಆಫ್ ಕಾಂಟ್ಯಾಕ್ಟ್ ಈ ಬಿಸ್ನೆಸ್ಸಿನಲ್ಲಿ ಈಸಿ ಆದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಕಷ್ಟವಾಗುತ್ತೆ. ರೆಸ್ಪಾನ್ಸ್ ಟೈಮ್, ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ರೆಸ್ಪಾನ್ಸ್ ಟೈಮ್, ನಮಗೆ ಯಾವುದೋ ಒಂದು ಬಟ್ಟೆ ಫಿಟ್ ಆಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಬೇಡ ಅನ್ನಿಸ್ತಾ ಇದೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಅಂಗಡಿಗೆ ಹೋಗಿ ಅವನ್ನ ಕನ್ವಿನ್ಸ್ ಮಾಡೋದಾಗಿರ್ಬೋದು. ಇಟ್ ಈಸ್ ವೆರಿ ಲಾಂಗ್ ಮತ್ತು ವೆರಿ ಟೀಡಿಯಸ್. ಅವನ್ ಎಲ್ಲ ಸಮಯದಲ್ಲೂ ಒಪ್ಕೊಳ್ಳೋದಿಲ್ಲ. ಆದ್ರೆ ಆನ್ಲೈನ್ ಅಲ್ಲಿ ನಮ್ಮ ಈ ಬಿಸ್ನೆಸ್ಗಳಲ್ಲಿ ಇದನ್ನ ನಾವು ಇನ್ಸ್ಟೆಂಟ್ ಆಗಿ ಮಾಡಬಹುದು. ನಮಗೆ ಇದು ಸರಿ ಹೋಗ್ತಾ ಇಲ್ಲ ಅಂತ ಒಂದು ರಿಟರ್ನ್ ಮೆಸೇಜ್ ಅನ್ನ ಕಳಿಸಿದ್ರೆ ಇಮ್ಮಿಡಿಯೇಟ್ ಬಂದು ಪಿಕಪ್ ಮಾಡ್ತಾರೆ. ಅಮೌಂಟ್ಗಳು ಇಮ್ಮಿಡಿಯೇಟ್ ಆಗಿ ಅಕೌಂಟ್ಗೆ ಕ್ರೆಡಿಟ್ ಆಗೋಗತ್ವೆ. ಸೊ ಇಟ್ ಈಸ್ ವೆರಿ ಸಿಂಪಲ್ ಅಂಡ್ ಈಸಿ ಟು ರಿಟರ್ನ್ ಬ್ಯಾಕ್. ಸೊ ದ ರೆಸ್ಪಾನ್ಸ್ ಟೈಮ್ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಜಾಸ್ತಿ ಇದ್ರೆ ನಮ್ಮ ಈ ಬಿಸ್ನೆಸ್ ಅಲ್ಲಿ ಏನು ಇನ್ಸ್ಟಂಟೇನಿಯಸ್ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಬೆನಿಫಿಟ್ಸ್ ಆಫ್ ಇ ಬಿಸ್ನೆಸ್, ಈಸ್ ಆಫ್ ಫಾರ್ಮೇಶನ್ ಅಂಡ್ ಕನ್ವೀನಿಯನ್ಸ್. ಏನು ಬೆನಿಫಿಟ್ಸ್ ಆಫ್ ಇ ಬಿಸ್ನೆಸ್? ಮೊದಲನೆಯದು ಈಸ್ ಆಫ್ ಫಾರ್ಮೇಶನ್. ಟ್ರೆಡಿಷನಲ್ ಬಿಸ್ನೆಸ್ಗಳ ತರಹ ನಮ್ಮ ಈ ಬಿಸ್ನೆಸ್ಗಳನ್ನ ಸೆಟಪ್ ಮಾಡೋದು ಕಷ್ಟಕರವಲ್ಲ. ನಾನು ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿಯನ್ನ ತೆಗೆದುಕೊಳ್ಳೋಣ.
ಟ್ರೆಡಿಷನಲ್ ಬಿಸ್ನೆಸ್ಸಿನಲ್ಲಿ ಒಂದು ಬಟ್ಟೆ ಅಂಗಡಿಯನ್ನ ಸೆಟಪ್ ಮಾಡಬೇಕು ಅಂದ್ರೆ ಬಟ್ಟೆ ಅಂಗಡಿಯನ್ನ ಬಾಡಿಗೆಗೆ ತಗೊಳ್ಬೇಕು. ಆ ಬಾಡಿಗೆದಾರರಿಗೆ ಕೊಡ್ಲಿಕ್ಕೆ ನಾವು ಅಡ್ವಾನ್ಸ್ ಅನ್ನ ಸೆಟಪ್ ಮಾಡಬೇಕು. ಅಡ್ವಾನ್ಸ್ ಜೊತೆಗೆ ಆ ಬಾಡಿಗೆ ಸ್ಥಳವನ್ನ ಯಾರು ತೋರಿಸ್ತಾನೆ ಆ ಏಜೆಂಟ್ಗೆ ನಾವು ದುಡ್ಡು ಕೊಡಬೇಕಾಗತ್ತೆ. ಆ ಜಾಗದಲ್ಲಿ ಫರ್ನಿಚರ್ಗಳಾಗಿರ್ಬೋದು, ಕ್ಯಾಶ್ ಮಷೀನ್ಗಳಾಗಿರ್ಬೋದು, ಸೇಲ್ಸ್ ಮೆನ್ಗಳಾಗಿರ್ಬೋದು, ಇದೇ ರೀತಿಯಲ್ಲಿ ಹಲವಾರು ಸೆಟಪ್ಗಳನ್ನ ಮಾಡಬೇಕಾಗತ್ತೆ. ಫಾರ್ಮೇಶನ್ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ತಗೋ, ಮತ್ತಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡು, ಇವೆಲ್ಲವೂ ಕೂಡ ಬರುತ್ತೆ. ಆದರೆ ಈ ಬಿಸ್ನೆಸ್ ನಲ್ಲಿ ದಟ್ ಇಸ್ ನಾಟ್ ದ ಕೇಸ್. ಹಲವಾರು ಈ ಬಿಸ್ನೆಸ್ಗಳಲ್ಲಿ ಮನೆಯಲ್ಲೇ ಬಟ್ಟೆಗಳನ್ನ ಇಟ್ಕೊಂಡು ಆನ್ಲೈನ್ ಮುಖಾಂತರ ಆರ್ಡರ್ಗಳನ್ನ ತಗೊಂಡು ಡೆಲಿವರಿ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಘಟ್ಟಕ್ಕೆ ಯಾವ ರೀತಿ ಇದೆ ಅಂದ್ರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದೊಂದು ಪೇಜ್ಗಳನ್ನ ಓಪನ್ ಮಾಡಿ ಮನೆಯಲ್ಲೇ ಅವರು ಎಲ್ಲ ಸರಕುಗಳನ್ನ, ಎಲ್ಲ ಇನ್ವೆಂಟ್ರಿಗಳನ್ನ ಇಟ್ಕೊಂಡು ಆ ಪೇಜಿನ ಮುಖಾಂತರ ಆನ್ಲೈನ್ ಆರ್ಡರ್ಗಳನ್ನ ತಗೊಂಡು ಡೆಲಿವರಿಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಈ ಬಿಸ್ನೆಸ್ ಈಸ್ ಆಫ್ ಫಾರ್ಮೇಶನ್ ಯಾವಾಗ್ಲೂ ಏನಿದೆ, ಈಸಿ ಇದೆ. ನೆಕ್ಸ್ಟ್, ಕನ್ವೀನಿಯನ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಬಿಸ್ನೆಸ್. ಯಾವುದೇ ಬಿಸ್ನೆಸ್ಸಿಗೆ ಕಸ್ಟಮರ್ ಕನ್ವೀನಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಷ್ಟೇ ಅಲ್ಲದೆ ಇಟ್ ಹ್ಯಾಸ್ ಟು ಬಿ ವೆರಿ ಕನ್ವೀನಿಯಂಟ್, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಕಸ್ಟಮರ್ ಕನ್ವೀನಿಯನ್ಸ್ ಅಂದ್ರೆ, ನಾನು ಯಾವುದೇ ಒಂದು ಟ್ರೆಡಿಷನಲ್ ಬಿಸ್ನೆಸ್ಸಿನಲ್ಲಿ ಕಸ್ಟಮರ್ಗೆ 24x7 ಆಕ್ಸೆಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 24x7 ಒಂದು ಕಸ್ಟಮರ್ನ ಕಂಪ್ಲೇಂಟ್ಗಳನ್ನ ನಾನು ಆಕ್ಸೆಸ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ರೆಸ್ಪಾಂಡ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ರಿಸಲ್ಯೂಷನ್ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಬಿಸ್ನೆಸ್ ನಲ್ಲಿ ದಟ್ ಇಸ್ ನಾಟ್ ದ ಕೇಸ್. ಯಾವುದೇ ಒಂದು ಈ ಬಿಸ್ನೆಸ್ ಪ್ಲಾಟ್ಫಾರ್ಮಿನಲ್ಲಿ, ಯಾವುದೇ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ 24x7 ಕಸ್ಟಮರ್ಗಳು ತನ್ನ ಕಂಪ್ಲೇಂಟ್ ಗಳನ್ನ ಕೊಡಬಹುದು. 24x7 ಕಸ್ಟಮರ್ ಕೇರ್ಗಳು ಅವರ ಕಂಪ್ಲೇಂಟ್ ಅನ್ನ ಅಡ್ರೆಸ್ ಮಾಡ್ತಾರೆ, ರಿಸಲ್ಯೂಷನ್ ಗಳನ್ನ ಕೊಡ್ತಾರೆ. ಪೇಮೆಂಟ್ ಗಳ ಡಿಲೇ ಆದ್ರೆ ಇಮ್ಮಿಡಿಯೇಟ್ ಕ್ರೆಡಿಟ್ ಗಳು ನಡೆಯುತ್ತವೆ. ಯಾವುದೇ ಒಂದು ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ನಾನು ಅಂಗಡಿಯ ತನಕ ಹೋಗೋಷ್ಟಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಒಂದು ಮೆಸೇಜ್ ಹಾಕಿದ್ರೆ ಎಲ್ಲವೂ ವಾಪಸ್ ಬರುತ್ತೆ. ಆರಾಮಾಗಿ ಅವನು ಬಂದು ಆ ಆರ್ಡರ್ ಗಳನ್ನ ಪಿಕಪ್ ಮಾಡಿಕೊಂಡು ಹೋಗ್ತಾನೆ. ಇಟ್ ಬಿಕಮ್ಸ್ ವೆರಿ ಕನ್ವೀನಿಯಂಟ್. ಈ ಎಲ್ಲ ಕನ್ವೀನಿಯನ್ಸು ಟ್ರೆಡಿಷನಲ್ ಬಿಸ್ನೆಸ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈ ಬಿಸ್ನೆಸ್ ನಲ್ಲಿ ಮಾತ್ರ ಸಾಧ್ಯ. ಈ ಬಿಸ್ನೆಸ್ ಆಫರ್ಸ್ ದ ಕನ್ವೀನಿಯನ್ಸ್ ಆಫ್ 24 hours, 7 days, 365 operations, allowing customers to shop anytime, even after the midnight. ಇದು ಟ್ರೆಡಿಷನಲ್ ಬಿಸ್ನೆಸ್ಗಳಲ್ಲಿ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಾಣ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಬೆನಿಫಿಟ್ ಸ್ಪೀಡ್. ನಾನು ಹೇಳಿದ ಹಾಗೆ ಯಾವುದೇ ಟ್ರೆಡಿಷನಲ್ ಬಿಸ್ನೆಸ್ಗಳಲ್ಲಿ ನಾವು ಈ ಬಿಸ್ನೆಸ್ಸಿನ ರೇಂಜಿನ ಸ್ಪೀಡ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. Internet allows information exchange at the click of the mouse, particularly beneficial for information intensive products like software, movies, ebooks that can be delivered online. ಎಷ್ಟೊಂದು ಪ್ರಾಡಕ್ಟ್ಗಳು ನಮಗೆ ಆನ್ಲೈನ್ ನಲ್ಲೇ ಇದ್ರೆ ಸಾಕಾಗತ್ವೆ, ಅದರ ಫಿಸಿಕಲ್ ಡೆಲಿವರಿಯ ಅವಶ್ಯಕತೆಯೇ ನಮಗಿರೋದಿಲ್ಲ. ಮುಂಚಿನ ಕಾಲಕ್ಕೆ ನಾವು ಮೂವಿಗಳನ್ನ ಸಿಡಿ ತಂದು ವೀಕ್ಷಿಸ್ತಾ ಇದ್ವಿ, ಹಲವಾರು ಮೂವಿಗಳನ್ನ DVD ಸಿಡಿಗಳಲ್ಲಿ ವೀಕ್ಷಿಸ್ತಾ ಇದ್ವಿ. ಇವತ್ತಿನ ಕಾಲಕ್ಕೆ ಎಲ್ಲದಕ್ಕೂ OTT ಪ್ಲಾಟ್ಫಾರ್ಮ್ಗಳಿವೆ ಅಥವಾ ಮೂವಿಯನ್ನು ಆನ್ಲೈನ್ ಪರ್ಚೇಸ್ ಮಾಡಲಿಕ್ಕೆ ಹಲವಾರು ಪ್ಲಾಟ್ಫಾರ್ಮ್ಗಳಿವೆ. ಇಟ್ ಇಸ್ ಇನ್ಸ್ಟೆಂಟ್ ಡೆಲಿವರಿ, ಸ್ಪೀಡ್. ನೆಕ್ಸ್ಟ್, ಗ್ಲೋಬಲ್ ರೀಚ್. ಇವತ್ತಿನ ಕಾಲಕ್ಕೆ ನಾನೊಂದು ಇನ್ಸ್ಟಾಗ್ರಾಮ್ ಪೇಜಿನ ಮುಖಾಂತರ ಇಡೀ ಜಗತ್ತನ್ನ ನನ್ನ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಆರ್ಡರ್ಸ್ ಗಳನ್ನ ತಗೊಂಡು ಆ ಆರ್ಡರ್ಸ್ ಗಳನ್ನ ಡೆಲಿವರಿ ಮಾಡಬಹುದು. ದಟ್ ಇಸ್ ನಾಟ್ ದ ಕೇಸ್ ಇನ್ ಟ್ರೆಡಿಷನಲ್ ಬಿಸ್ನೆಸ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಅವರ್ ಈ ಬಿಸ್ನೆಸ್. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಫೇಸ್ಬುಕ್ ಪೇಜ್ ಆಗಿರ್ಬೋದು, ಟ್ವಿಟರ್ ಅಕೌಂಟ್ಗಳಾಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಬೇಸಿಕ್ ಸೋಷಿಯಲ್ ಮೀಡಿಯಾ ಟೂಲ್ಸ್ ಗಳನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನೇ ಕಟ್ಟಬಹುದು. ದಟ್ ಇಸ್ ದ ಪವರ್ ಆಫ್ ಈ ಬಿಸ್ನೆಸ್. ಇದೇ ರೀತಿಯಲ್ಲಿ ನಾವು ಟ್ರೆಡಿಷನಲ್ ಬಿಸ್ನೆಸ್ ನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೇಪರ್ಲೆಸ್ ಸೊಸೈಟಿ. ಸೊ ಗ್ಲೋಬಲ್ ರೀಚ್ ನ ನಂತರ
ಪೇಪರ್ಲೆಸ್ ಸೊಸೈಟಿ ಅಂದ್ರೆ ಏನು ಅರ್ಥ? ಇವತ್ತು ಈ ಬಿಸ್ನೆಸ್ ನಲ್ಲಿ ಎಲ್ಲವನ್ನು ನಾವು ಆನ್ಲೈನ್ ಡಾಕ್ಯುಮೆಂಟೇಶನ್ ಗಳ ಪ್ರಕಾರ, ಆನ್ಲೈನ್ ಡಾಕ್ಯುಮೆಂಟ್ಸ್ ಗಳ ಮೂಲಕ ಬಿಸ್ನೆಸ್ ಗಳನ್ನ ನಡೆಸ್ತಾ ಇದ್ದೀವಿ. ಪೇಪರ್ಲೆಸ್ ಸೊಸೈಟಿ ಅತ್ತ ನಾವೆಲ್ಲರೂ ಮೂವ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಇ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಗಳಾಗಿರ್ಬೋದು, UPI ಪೇಮೆಂಟ್ ಗಳಾಗಿರ್ಬೋದು. ಕ್ಯಾಶ್ ಗಳನ್ನ ಎಷ್ಟೊಂದು ಜನ ಇವತ್ತು ಇಟ್ಕೊಂಡು ಕ್ಯಾರಿ ಮಾಡೋದೇ ಮರ್ತೋಗಿದ್ದಾರೆ. ಎಲ್ಲರೂ QR ಕೋಡ್ಗಳ ಮುಖಾಂತರ ಸುಲಭವಾಗಿ ಪೇಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೇನಂತೀವಿ? ಪೇಪರ್ಲೆಸ್ ಸೊಸೈಟಿ ಅಂತೀವಿ. ಹಾಗಾದ್ರೆ ಮುಂದೆ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಲಿಮಿಟೇಷನ್ಸ್ ಆಫ್ ಇ ಬಿಸ್ನೆಸ್. ಏನು ಲಿಮಿಟೇಷನ್ಸ್ ಈ ಬಿಸ್ನೆಸ್ಗೆ? ಯಾವುದೇ ಒಂದು ಕಾಯಿನ್ಗೆ ಎರಡು ಮುಖಗಳು ಇರಲೇಬೇಕು. ಅಡ್ವಾಂಟೇಜಸ್ ಇದ್ಮೇಲೆ ಡಿಸ್ಅಡ್ವಾಂಟೇಜಸ್ ಇರಲೇಬೇಕಾಗತ್ತೆ. ಮೊದಲನೆಯ ಡಿಸ್ಅಡ್ವಾಂಟೇಜ್ ಲೋ ಪರ್ಸನಲ್ ಟಚ್. ನಾನು ಚಿಕ್ಕವನಿದ್ದಾಗ ಎಲ್ಲಿ ಯಾವ ಅಂಗಡಿಗೆ ಬಟ್ಟೆಯನ್ನ ಹೋಗಿ ತಗೊಳ್ತಾ ಇದ್ದೆ ಅನ್ನೋ ನೆನಪುಗಳು ನನಗಿವೆ. ಆ ಅಂಗಡಿಯಲ್ಲಿ ಅಂಕಲ್ ನನ್ನನ್ನ ಹೇಗೆ ಮಾತಾಡಿಸ್ತಾ ಇದ್ರು, ಆ ಅಂಗಡಿಯಲ್ಲಿ ಇದ್ದಂತಹ ಸೇಲ್ಸ್ ವ್ಯಕ್ತಿಗಳು ನನ್ನ ಜೊತೆ ಹೇಗೆ ಇಂಟರಾಕ್ಟ್ ಮಾಡ್ತಾ ಇದ್ರು, ಎಲ್ಲ ನೆನಪುಗಳು ನನಗಿವೆ. ಇದನ್ನ ನಾನು ನಾಸ್ಟಾಲ್ಜಿಯಾ ಅಂತ ಕರಿತೀನಿ. ದಿಸ್ ನಾಸ್ಟಾಲ್ಜಿಯಾ ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರನ್ ಅ ಬಿಸ್ನೆಸ್. ಇವತ್ತಿನ ನಮ್ಮ CTR ಆಗಿರ್ಬೋದು, ದ್ವಾರಕಾ ಭವನ ಆಗಿರ್ಬೋದು, ವಿದ್ಯಾರ್ಥಿ ಭವನ ಆಗಿರ್ಬೋದು, ಹೀಗೆ ಹಲವಾರು ಹೋಟೆಲ್ಗಳ ಬಿಸ್ನೆಸ್ ಈ ರೇಂಜ್ಗೆ ಬೆಳೆದು ನಿಂತಿರ್ಲಿಕ್ಕೆ ಕಾರಣವೇ ನಾಸ್ಟಾಲ್ಜಿಯಾ, ಪರ್ಸನಲ್ ಟಚ್. ನಾನು ಚಿಕ್ಕವನಿದ್ದಾಗ ಅಪ್ಪನ ಜೊತೆ ಆ ಜಾಗಕ್ಕೆ ಹೋಗಿ ದೋಸೆ ತಿಂತಾ ಇದ್ದೆ. ನಾನು ಚಿಕ್ಕವನಿದ್ದಾಗ ಅಮ್ಮ ನನಗೆ ಅಲ್ಲಿ ಕರ್ಕೊಂಡೋಗಿ ದೋಸೆಯನ್ನ ತಿನ್ನಿಸ್ತಾ ಇದ್ರು. ಈ ಪರ್ಸನಲ್ ಟಚ್ ಇವತ್ತಿನ ಈ ಬಿಸ್ನೆಸ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಗ್ಗೆಸ್ಟ್ ಲಿಮಿಟೇಷನ್. ನೆಕ್ಸ್ಟ್, ಆರ್ಡರ್ ಫುಲ್ಫಿಲ್ಮೆಂಟ್ ಡಿಲೇಸ್. ಕೆಲವೊಮ್ಮೆ ಏನಾಗುತ್ತೆ, ನಾನು ಟ್ರೆಡಿಷನಲ್ ಬಿಸ್ನೆಸ್ಗಳಲ್ಲಿ ಇದ್ದಾಗ ಅಲ್ಲೇ ಹೋಗ್ತೀನಿ, ಅಂಗಡಿಯಲ್ಲಿ ದುಡ್ಡು ಕೊಡ್ತೀನಿ, ಇಮ್ಮಿಡಿಯೇಟ್ ಪರ್ಚೇಸ್ಗಳು ಮಾಡ್ಕೊಂಡು ಬರ್ತೀನಿ. ಆದರೆ ಆನ್ಲೈನ್ ನಲ್ಲಿ ದಟ್ ಇಸ್ ನಾಟ್ ದ ಕೇಸ್. ಕೆಲವೊಮ್ಮೆ ಯಾವುದೋ ಒಂದು ಫ್ಯಾಕ್ಟರ್ಗಳಿಂದ ಆರ್ಡರ್ನ ಫುಲ್ಫಿಲ್ಮೆಂಟ್ ಡಿಲೇ ಆಗ್ಬೋದು, ಆರ್ಡರ್ಗಳು ಮನೆಯನ್ನ ತಲುಪದೇ ಹೋಗ್ಬೋದು. ಯಾರೋ ಆನ್ಲೈನ್ ಅಲ್ಲಿ ಆರ್ಡರ್ಗಳನ್ನ ಮಾಡಿ ಅದನ್ನ ಫಿಸಿಕಲ್ ಡೆಲಿವರಿ ಆಗಿ ಕೊಡಬೇಕಾದ್ರೆ ಕಳೆದು ಹೋಗುವಂತ ಸಾಧ್ಯತೆಗಳಿವೆ, ಕಳವಾಗುವಂತ ಸಾಧ್ಯತೆಗಳಿವೆ. ಸೊ ಇದನ್ನ ನಾವೇನಂತ ಕರಿತೀವಿ? ಆರ್ಡರ್ ಫುಲ್ಫಿಲ್ಮೆಂಟ್ ಡಿಲೇಸ್. ಇನ್ಫಾರ್ಮೇಶನ್ ಫ್ಲೋಸ್ ಇನ್ಸ್ಟೆಂಟ್ಲಿ, ಬಟ್ ಫಿಸಿಕಲ್ ಡೆಲಿವರಿ ವಿಲ್ ಟೇಕ್ ಟೈಮ್. ಇವತ್ತು ನಾನು ಆರ್ಡರ್ ಮಾಡಿದ್ರೆ 3 ದಿನ ತೆಗೆದುಕೊಂಡೇ ಕೊಳ್ಳುತ್ತೆ. ನೆಕ್ಸ್ಟ್, ಟೆಕ್ನಾಲಜಿ ರಿಕ್ವೈರ್ಮೆಂಟ್ಸ್. ನಮ್ಮ ಜನರೇಷನ್ ಅಥವಾ ನಿಮ್ಮ ಜನರೇಷನ್ನಿನ ವ್ಯಕ್ತಿಗಳು ಆರಾಮಾಗಿ ಮೊಬೈಲ್ ಉಪಯೋಗಿಸಿಕೊಂಡು ಯಾವ ಅಮೆಝಾನ್, ಯಾವ ಫ್ಲಿಪ್ಕಾರ್ಟ್, ಯಾವ ಆಜಿಯೋ, ಯಾವ ಮಿಂತ್ರಾ, ಯಾವ ಮೀಶೋ, ಯಾವ ಆಪ್ ನಲ್ಲಿ ಬೇಕಾದ್ರೂ ಯಾವ ಗೂಡ್ಸ್ ಗಳನ್ನ ಬೇಕಾದ್ರೂ ಆರ್ಡರ್ ಮಾಡಿ ತಗೊಳ್ತಾರೆ. ಅವರಿಗೆ ಟೆಕ್ನಾಲಜಿಯ ಅರಿವಿದೆ, ಯಾವ ರೀತಿ ಅದನ್ನ ಉಪಯೋಗಿಸಬೇಕು ಅಂತ ಗೊತ್ತಿದೆ. ದಟ್ ಇಸ್ ನಾಟ್ ದ ಕೇಸ್ ವಿತ್ ಎವ್ರಿಬಡಿ. ಎಷ್ಟೊಂದು ಜನರ ಹತ್ರ ಸ್ಮಾರ್ಟ್ ಫೋನ್ಗಳೇ ಇಲ್ಲ, ಎಷ್ಟೊಂದು ಜನರಿಗೆ ಅದನ್ನ ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ. Technological requirements are important. Requires familiarity with computers, creating a digital divide. ಎಲ್ಲರ ಹತ್ರ ಕಂಪ್ಯೂಟರ್ಗಳಿಲ್ಲ, ಎಲ್ಲರ ಹತ್ರ ಮೊಬೈಲ್ ಫೋನ್ಗಳಿಲ್ಲ. ಇದೇನಾಗುತ್ತೆ? ಡಿಜಿಟಲ್ ಡಿವೈಡ್ಗೆ ಕಾರಣವಾಗುತ್ತೆ. ನೆಕ್ಸ್ಟ್, ಸೆಕ್ಯೂರಿಟಿ ರಿಸ್ಕ್ಸ್. ಆನ್ಲೈನ್ ಅಲ್ಲಿ ಬಿಸ್ನೆಸ್ಗಳನ್ನು ನಡೆಸಬೇಕಾದ್ರೆ ಸ್ನೈಫಿಂಗ್ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ವೈರಸ್ ಅಟ್ಯಾಕ್ಗಳಾಗಿರ್ಬೋದು, ಡೇಟಾವನ್ನ ಕದಿಯೋ ಅಂತ ಆಗಿರಬಹುದು, ಅದನ್ನ ಡೇಟಾ ಬ್ರೀಚ್ ಅಂತ ಕರಿತೀವಿ. ಇವೆಲ್ಲದರ ರಿಸ್ಕ್ಗಳು ಜಾಸ್ತಿ ಇರುತ್ತೆ. ದಿಸ್ ಇಸ್ ಅನದರ್ ಲಿಮಿಟೇಷನ್ ಆಫ್ ಇ ಬಿಸ್ನೆಸ್. ನೆಕ್ಸ್ಟ್, ರೆಸಿಸ್ಟೆನ್ಸ್ ಆಫ್ ಪೀಪಲ್. ನಾವು ನಮ್ಮ ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದ್, ಕೊಚ್ಚಿ ಮತ್ತು ಡೆಲ್ಲಿ ಹೀಗೆ ಹಲವಾರು ಮೆಟ್ರೋ ಸಿಟಿಗಳ ಬಗ್ಗೆ ಮಾತಾಡೋದಾದ್ರೆ ಈ ಬಿಸ್ನೆಸ್ ಇಸ್ ಬೂಮಿಂಗ್. ಆದ್ರೆ ದಿಸ್ ಇಸ್ ನಾಟ್ ದ ಕೇಸ್ ಇನ್ ಟೈರ್ 2, 3 and 4 ಸಿಟೀಸ್ ಆಫ್ ಇಂಡಿಯಾ. ಟೈರ್ 2, ಟೈರ್ 3, ಟೈರ್ 4 ಸಿಟೀಸ್ ನಲ್ಲಿ ಇವತ್ತಿಗೂ ಕೂಡ ಜನ ಟ್ರೆಡಿಷನಲ್ ಬಿಸ್ನೆಸ್ ಅನ್ನೇ ಪ್ರಿಫರ್ ಮಾಡ್ತಾರೆ ಹೊರತು ಈ ಬಿಸ್ನೆಸ್ ಗಳನ್ನ ಪ್ರಿಫರ್ ಮಾಡೋದಿಲ್ಲ. ಅದು ಅನದರ್ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಈ ಬಿಸ್ನೆಸ್, ಪೀಪಲ್ಸ್ ರೆಸಿಸ್ಟೆನ್ಸ್ ಟು ಚೇಂಜ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ದ ಪ್ರೋಸೆಸ್. ಹೇಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೋಸೆಸ್ಗಳು ನಡೆಯುತ್ತವೆ? ಮೊದಲನೆಯದು
Pre-purchase or sale stage includes advertising on information seeking by potential customers. Buyers browse the products, compares the options and research specifications before making decision. ಇದು ನಮ್ಮೆಲ್ಲರ ಲೈಫಲ್ಲಿ ಕೂಡ ಟ್ರೂ. ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಮುಂಚೆ ಹಲವಾರು ವೆಬ್ಸೈಟ್ಗಳಿಗೆ ಹೋಗ್ತೀವಿ. ಹಲವಾರು ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿ ಒಂದಕ್ಕಾದ್ಮೇಲೆ ಒಂದು ಪ್ರಾಡಕ್ಟ್ಗಳನ್ನ ಕಂಪೇರ್ ಮಾಡ್ತಾ, ಈ ವೆಬ್ಸೈಟ್ ಅಲ್ಲಿ ಜಾಸ್ತಿ ಡಿಸ್ಕೌಂಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಜಾಸ್ತಿ ಡಿಸ್ಕೌಂಟ್ ಇದೆ, ಈ ಕಂಪನಿ ಬೆಟರ್ ಇದೆ, ಆ ಕಂಪನಿ ಬೆಟರ್ ಇದೆ, ದಿಸ್ ಇಸ್ ಅ ಗುಡ್ ಬ್ರ್ಯಾಂಡ್, ದಟ್ ಇಸ್ ಅ ಗುಡ್ ಬ್ರ್ಯಾಂಡ್, ಹೀಗೆ ಹಲವಾರು ಡಿಸಿಷನ್ಗಳನ್ನ ತಗೊಂಡು ಫೈನಲ್ ಆಗಿ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡ್ಲಿಕ್ಕೆ ಮುಂಚೆ ಹಲವಾರು ವೆಬ್ಸೈಟ್ ಅಲ್ಲಿ ಹಲವಾರು ಪ್ರಾಡಕ್ಟ್ ಗಳನ್ನ ಕಾರ್ಟ್ ಗೆ ಹಾಕಿರ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಪ್ರೀ ಪರ್ಚೇಸ್ ಅಥವಾ ಸೇಲ್ ಸ್ಟೇಜ್. ನೆಕ್ಸ್ಟ್, ಪರ್ಚೇಸ್ ಅಥವಾ ಸೇಲ್ ಸ್ಟೇಜ್ comprises steps such as price negotiation, closing of purchase sales deal, payment processing. This is when actual transaction occurs. ಪ್ರೈಸ್ ನೆಗೋಸಿಯೇಷನ್ ಸಾಮಾನ್ಯವಾಗಿ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಡೆಯುತ್ತೆ. ಆದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಪ್ರೈಸ್ ನೆಗೋಸಿಯೇಷನ್ಗಳು ನಡೆಯೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಪ್ಲಾಟ್ಫಾರ್ಮ್ಗಳೇ ಡಿಸ್ಕೌಂಟ್ ಅನ್ನ ಜಾಸ್ತಿ ಕೊಟ್ಟಿರ್ತಾರೆ. ಪ್ರೈಸ್ ನೆಗೋಷಿಯೇಟ್ ಮಾಡಿ ತಗೊಳ್ತಕ್ಕಂತಹ ಆಪ್ಷನ್ಗಳು ನಮಗೆ ಸಿಗೋದಿಲ್ಲ. ನೆಕ್ಸ್ಟ್, ಡೆಲಿವರಿ ಸ್ಟೇಜ್. ಸೊ ದ ಫೈನಲ್ ಸ್ಟೇಜ್ ಇಸ್ ಡೆಲಿವರಿ ಸ್ಟೇಜ್. ನಾವೇನೇನನ್ನ ಆರ್ಡರ್ ಮಾಡಿರ್ತೀವಿ ಅದು ಸರ್ವಿಸ್ ಆಗಿದ್ರೆ ಸರ್ವಿಸ್ಗಳನ್ನ ನಮಗೆ ಡೆಲಿವರಿ ಮಾಡ್ತಾರೆ, ಅಥವಾ ಫಿಸಿಕಲ್ ಗೂಡ್ಸ್ ಆಗಿದ್ರೆ ಫಿಸಿಕಲ್ ಗೂಡ್ಸ್ ಗಳನ್ನ ನಮಗೆ ಡೆಲಿವರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅರ್ಬನ್ ಕ್ಲಾಪ್, ನನಗೆ ಕಾರ್ಪೆಂಟ್ರಿ ಸರ್ವಿಸ್ ಬೇಕು. ಸೊ ಯಾವ ಕಾರ್ಪೆಂಟ್ರು ನನಗೆ ಯಾವ ಕಾರ್ಪೆಂಟ್ರಿ ಸರ್ವಿಸ್ ಬೇಕು, ಕಾರ್ಪೆಂಟರ್ ಮನೆಗೆ ಬರ್ತಾನೆ. ಯಾವ ಕಾರ್ಪೆಂಟ್ರಿ ಸರ್ವಿಸ್ ಬೇಕು ಅದನ್ನ ಮಾಡಿಕೊಡ್ತಾನೆ. ಕ್ಲೀನಿಂಗ್ ಸರ್ವಿಸ್ ಬೇಕು, ಸರ್ವಿಸ್. ಸೊ ಅದರ ಡೆಲಿವರಿ ಹೇಗಾಗುತ್ತೆ, ಯಾವುದಾದ್ರೂ ಒಂದು ಅಷ್ಟು ಜನ ಕ್ಲೀನ್ ಮಾಡುವಂತಹ ವ್ಯಕ್ತಿಗಳನ್ನ ಮನೆಗೆ ಕಳಿಸ್ತಾರೆ. ಅವರು ನಾನು ಏನೇನನ್ನ ಕ್ಲೀನ್ ಮಾಡ್ಲಿಕ್ಕೆ ಹೇಳ್ತೀನೋ ಅದನ್ನ ಕ್ಲೀನ್ ಮಾಡಿ ಪೇಮೆಂಟ್ ಅನ್ನ ಸ್ವೀಕರಿಸಿ ಅವರು ಹೋಗ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಡೆಲಿವರಿ ಸ್ಟೇಜ್. ಅದೇ ಬಟ್ಟೆಗಳು, ಸರಕುಗಳು, ಟಾಯ್ಸ್ಗಳು, ಬುಕ್ಸ್ಗಳು ಇವೆಲ್ಲ ಆದ್ರೆ ಫಿಸಿಕಲ್ ಡೆಲಿವರಿ ಬರುತ್ತೆ. ಒಬ್ಬ ಡೆಲಿವರಿ ಹುಡುಗ ಬಂದು ಅದನ್ನ ಡೆಲಿವರಿ ಮಾಡಿ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ ನ ಪ್ರಾಡಕ್ಟ್ಸ್ ಅನ್ನೆಲ್ಲ ಈ ಕಾರ್ಟ್ ಅವರು ಡೆಲಿವರಿ ಮಾಡ್ತಾರೆ. ಸೊ ಈ ತರ ಅವರದೇ ಆದ ಡೆಲಿವರಿ ಮಾಡೆಲ್ಗಳಿರುತ್ತೆ. ಅದನ್ನ ಫಾಲೋ ಮಾಡಿಕೊಂಡು ಆ ಹುಡುಗರನ್ನ ಕಳಿಸಿ ಫಿಸಿಕಲ್ ಡೆಲಿವರಿಯನ್ನ ಮಾಡಿಸ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಆನ್ಲೈನ್ ಶಾಪಿಂಗ್, ಕಸ್ಟಮರ್ ಪರ್ಸ್ಪೆಕ್ಟಿವ್. ಹೇಗೆ ಆನ್ಲೈನ್ ಶಾಪಿಂಗ್ ಅಲ್ಲಿ ಕಸ್ಟಮರ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಹೇಗೆ ನಡೆಯುತ್ತೆ? ಮೊದಲನೆಯದು, ನಾವು ಯಾವುದೇ ಮೊಬೈಲ್ ಫೋನ್ಗಳ ಪ್ಲೇ ಸ್ಟೋರ್ ನಲ್ಲಿ ನಮ್ಗೆ ಯಾವ ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ಏನೇನನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀವಿ, ಯಾವ ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ಪರ್ಚೇಸ್ ಮಾಡಬೇಕು ಅಂತಿದ್ದೀವಿ, ಪ್ಲೇ ಸ್ಟೋರ್ ನಲ್ಲಿ ಆ ಪ್ಲಾಟ್ಫಾರ್ಮ್ಗಳ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ಆಪಿನಲ್ಲಿ ಅವನು ಲಾಗಿನ್ ಅಥವಾ ಸೈನ್ ಅಪ್ ಅನ್ನೋ ಆಪ್ಷನ್ಗಳನ್ನ ಕೇಳ್ತಾನೆ. ನಾವು ಹೊಸದಾಗಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸೈನ್ ಅಪ್ ಆಗಬೇಕು. ನಮ್ಮ ಡೇಟ್, ಅಡ್ರೆಸ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಡೀಟೇಲ್ಸ್ ಅಥವಾ ಬೇರೆ ಯಾವುದಾದರೂ ಪೇಮೆಂಟ್ ಡೀಟೇಲ್ಸ್ ಆಗಿರ್ಬೋದು, OTP ರಿಜಿಸ್ಟ್ರೇಷನ್ ಗಳಾಗಿರ್ಬೋದು, ಇಮೇಲ್ ಆಗಿರ್ಬೋದು, ಇವೆಲ್ಲವನ್ನು ಕೇಳ್ತಾನೆ. ಇದನ್ನ ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ನನಗೆ ಯಾವ ಯಾವ ಪ್ರಾಡಕ್ಟ್ ಗಳನ್ನ ಬೇಕು, ಯಾವ ಯಾವ ಕಂಪನಿಗಳು ಆ ಪ್ರಾಡಕ್ಟ್ ಅನ್ನ ಅವೈಲಬಲ್ ಮಾಡ್ತಾ ಇವೆ, ಇವೆಲ್ಲವನ್ನು ನಾನು ಬ್ರೌಸ್ ಮಾಡ್ತೀನಿ. ಹಲವಾರು ಆಪ್ಗಳಲ್ಲಿ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡ್ತೀನಿ. ಅದಕ್ಕೆ ಪ್ಲೇಸಿಂಗ್ ಅನ್ ಆರ್ಡರ್. ಫಸ್ಟ್ ನಾನು ಎಲ್ಲ ಬ್ರೌಸ್ ಮಾಡ್ತೀನಿ, ಯಾರು ಹೆಚ್ಚು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ತಿಳ್ಕೊತೀನಿ, ಆ ಪ್ರಾಡಕ್ಟ್ ಗಳನ್ನ ಕಾರ್ಟಿಗೆ ಹಾಕ್ತೀನಿ. ಒಂದು ಸತಿ ಎಲ್ಲ ಕಾರ್ಟ್ ಅನ್ನು ಚೆಕ್ ಮಾಡಿ ಎಲ್ಲಿ ಬೆಸ್ಟ್ ಪ್ರಾಡಕ್ಟ್ಗಳು ಬೆಸ್ಟ್ ಪ್ರೈಸ್ ನಲ್ಲಿ ಹೆಚ್ಚಿಗೆ ಡಿಸ್ಕೌಂಟ್ ಸಿಕ್ಕಿ ಅವೈಲಬಲ್ ಇದೆ ಅಂತಹ ಪ್ರಾಡಕ್ಟ್ ಗಳಿಗೆ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್, ಪೇಮೆಂಟ್ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮಾಡೆಲ್ ಅನ್ನ
ಬಹಳ ಜನ ಉಪಯೋಗಿಸ್ತಾರೆ, ಅದು ನಮ್ಮಲ್ಲಿ ಫೇಮಸ್ ಆಗಿದೆ ಕೂಡ. ಆದರೆ ಪೇಮೆಂಟ್ಸ್ ಅನ್ನ ನಾವು UPI ಮೂಲಕ ಮಾಡಬಹುದು, ಡೆಬಿಟ್ ಕಾರ್ಡ್ಗಳ ಮುಖಾಂತರ ಮಾಡಬಹುದು, ಕ್ರೆಡಿಟ್ ಕಾರ್ಡ್ಗಳ ಮುಖಾಂತರ ಮಾಡಬಹುದು, ಅಥವಾ ಅಮೆಜಾನ್ ಅಂತ ಕಂಪನಿಗಳಲ್ಲಿ ಅವರದೇ ಪೇಮೆಂಟ್ ಮೆಥಡ್ ಇದೆ, ಅಮೆಜಾನ್ ಪೇ ಅಥವಾ ಅಮೆಜಾನ್ ಲೇಟರ್ ಅಂತ. ಸೊ ಈ ರೀತಿ ಹಲವಾರು ಪೇಮೆಂಟ್ ಆಪ್ಷನ್ಗಳನ್ನ ತಗೊಳ್ಬಹುದು. ಇಲ್ಲ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂತ, ಆ ಹುಡುಗ ಯಾವಾಗ ಡೆಲಿವರಿಗೆ ಬರ್ತಾನೆ ಅವನಿಗೆ ಕ್ಯಾಶ್ ಅನ್ನ ಕೊಟ್ಟು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡಬಹುದು. ಲಾಸ್ಟ್ ಒನ್ ಇಸ್ ಡೆಲಿವರಿ. ಸೊ ರಿಜಿಸ್ಟ್ರೇಷನ್ ಆಯ್ತು, ಆರ್ಡರ್ ಅನ್ನ ಪ್ಲೇಸ್ ಮಾಡಿ ಆಯ್ತು, ಯಾವ ಪೇಮೆಂಟ್ ಮೆಥಡ್ ಅಂತ ಚೂಸ್ ಮಾಡಿ ಆಯ್ತು, ಲಾಸ್ಟ್ ಗೆ ನಮಗೆ ಡೆಲಿವರಿ ಸಿಗುತ್ತೆ. ಸೊ ಯಾವ ವೆಂಡರ್ ನಮಗೆ ಸೇಲ್ ಮಾಡ್ತಾ ಇದ್ದಾನೆ, ಯಾವ ವ್ಯಕ್ತಿ ನನಗೆ ಆ ಐಟಮ್ಗಳನ್ನ ಕೊಡ್ತಾ ಇದ್ದಾನೆ, ಆ ವ್ಯಕ್ತಿ ಅಮೆಜಾನ್, ಫ್ಲಿಪ್ಕಾರ್ಟ್, ಆಜಿಯೋ, ಮಿಂತ್ರಾ, ಮೀಶೋ ಹೀಗೆ ಹಲವಾರು ಆಪ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾನೆ. ಆ ಆಪ್ ನ ಮುಖಾಂತರ ನನಗೆ ಗೂಡ್ಸ್ ಇನ ಫಿಸಿಕಲ್ ಡೆಲಿವರಿ ಸಿಗುತ್ತೆ. ಸೊ ವೆಂಡರ್ ಅರೇಂಜಸ್ ಫಾರ್ ಡೆಲಿವರಿ ಆಫ್ ಗೂಡ್ಸ್ ಆಫ್ಟರ್ ಕನ್ಫರ್ಮಿಂಗ್ ಪೇಮೆಂಟ್ ವಿತ್ ಡಿಜಿಟಲ್ ಪ್ರಾಡಕ್ಟ್ಸ್ ಡೆಲಿವರ್ಡ್ ಇನ್ಸ್ಟೆಂಟ್ಲಿ. ಅದು ಸಾಮಾನ್ಯವಾಗಿ ಸಿನಿಮಾಗಳಾಗಿರ್ಬೋದು, ಸಾಫ್ಟ್ವೇರ್ಗಳಾಗಿರ್ಬೋದು, ಇವೆಲ್ಲವನ್ನು ನಾವೇನಂತ ಕರಿತೀವಿ, ಡಿಜಿಟಲ್ ಪ್ರಾಡಕ್ಟ್ಸ್. ಆದ್ರೆ ಫಿಸಿಕಲ್ ಪ್ರಾಡಕ್ಟ್ಸ್ ನಮಗೆ ಡೆಲಿವರಿ ಆಗ್ಲಿಕ್ಕೆ ಒಂದಿಷ್ಟು ಸಮಯವನ್ನ ತಗೊಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಪೇಮೆಂಟ್ ಮೆಕ್ಯಾನಿಸಮ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಸೊ ನಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ಗಳಲ್ಲಿ ಯಾವೆಲ್ಲ ಮೆಥಡ್ ಅಲ್ಲಿ ನಾವು ಪೇಮೆಂಟ್ ಗಳನ್ನ ಮಾಡಬಹುದು? ಮೊದಲನೆಯದು ಕ್ಯಾಶ್ ಆನ್ ಡೆಲಿವರಿ. ನಮ್ಮ ಭಾರತ ದೇಶದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇಸ್ ದ ಬಿಗ್ಗೆಸ್ಟ್ ಹಿಟ್. ತುಂಬಾ ಜನ ನಮ್ಮ ದೇಶದಲ್ಲಿ ಟ್ರಸ್ಟ್ ಅನ್ನ ಮಾಡೋದಿಲ್ಲ. ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಖರೀದಿ ಮಾಡ್ತೀವಿ, ಅವರು ತೋರಿಸ್ತಾ ಇರ್ತಕ್ಕಂತಹ ಪ್ರಾಡಕ್ಟ್ಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ದುಡ್ಡು ಕಟ್ಟೋ ಟೈಮ್ ಬಂದಾಗ ನಾವು ದುಡ್ಡು ಕಟ್ಟಿ ಅವನು ನಮಗೆ ಡೆಲಿವರಿ ಕೊಡದೇ ಇದ್ರೆ, ನಾನು ದುಡ್ಡು ಕಟ್ಟಿ ಅವನು ನನಗೆ ಮೋಸ ಮಾಡಿದ್ರೆ, ಈ ತರ ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಇದನ್ನ ಸಾಲ್ವ್ ಮಾಡಲಿಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಹುಡುಕಿದಂತಹ ಸೊಲ್ಯೂಷನ್ನೇ ಕ್ಯಾಶ್ ಆನ್ ಡೆಲಿವರಿ. ಸೊ ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಮೊದಲಿಗೆ ನಾವು ಆರ್ಡರ್ಗಳನ್ನ ಪ್ಲೇಸ್ ಮಾಡಿ ಡೆಲಿವರಿ ಬಾಯ್ ಆ ಡೆಲಿವರಿಯನ್ನ ಮನೆಗೆ ತರ್ತಾನೆ. ಆ ಮನೆಗೆ ತಂದ ನಂತರ ನಾವು ಪ್ರಾಡಕ್ಟ್ಗಳನ್ನ ಇಸ್ಕೊಂಡು ಅವನಿಗೆ ಪೇಮೆಂಟ್ ಅನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಕ್ಯಾಶ್ ಆನ್ ಡೆಲಿವರಿ ಅಂತ ಕರಿತೀವಿ. ನೆಕ್ಸ್ಟ್ ಚೆಕ್. ಕೆಲವೊಮ್ಮೆ ಏನಾಗುತ್ತೆ, ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಡಿಬೇಕಾದ್ರೆ ಕೆಲವನ್ನ ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು, ಚೆಕ್ ಆಗಿರ್ಬೋದು, ಇದರ ಮುಖಾಂತರ ಟ್ರಾನ್ಸಾಕ್ಷನ್ಸ್ ಮಾಡೋದೇ ಒಳ್ಳೇದಾಗಿರುತ್ತೆ. ಆದ ಕಾರಣ ಸಾಮಾನ್ಯವಾಗಿ B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ನಡಿಬೇಕಾದ್ರೆ ಕೆಲವೊಮ್ಮೆ ಚೆಕ್ ಪೇಮೆಂಟ್ಗಳು ಕೂಡ ನಡೆಯುತ್ತೆ. ಆದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಡೀಲಿಂಗ್ಸ್ ನಡಿಬೇಕಾದ್ರೆ ಅಥವಾ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಬಿಸ್ನೆಸ್ ನಡಿಬೇಕಾದ್ರೆ ಸಾಮಾನ್ಯವಾಗಿ ಚೆಕ್ ಅನ್ನ ಯಾರು ಕೂಡ ಕೊಡೋದಿಲ್ಲ. ನೆಕ್ಸ್ಟ್ ನೆಟ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮತ್ತು ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ಸ್. ಸೊ ನಮ್ಮ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಟು ಕನ್ಸ್ಯೂಮರ್ ಬಿಸ್ನೆಸ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಫೇಮಸ್ಸು. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಕಾರ್ಡ್ ಅನ್ನ ಸ್ವೈಪ್ ಮಾಡೋದಾಗಿರ್ಬೋದು, ಈ ಮುಖಾಂತರ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಗಳಿಗೆ ಪೇಮೆಂಟ್ ಅನ್ನ ಮಾಡ್ತೀವಿ. ಇವತ್ತಿನ ಕಾಲಘಟ್ಟಕ್ಕೆ ಮತ್ತೊಂದು ವೆರಿ ಪಾಪ್ಯುಲರ್ ಪೇಮೆಂಟ್ ಮೆಥಡ್ ಇದೆ, ಅದೇ ನಮ್ಮ UPI, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಸೊ QR ಕೋಡ್ಗಳ ಮುಖಾಂತರ ಪೇಮೆಂಟ್ ಗಳನ್ನ ಮಾಡ್ತಕ್ಕಂಥದ್ದು. ಫೋನ್ ಪೇ, ಜಿಪೇ, ವಾಟ್ಸ್ಆಪ್ ಪೇ, ಫ್ರೀ ಚಾರ್ಜ್, ಏರ್ಟೆಲ್ ಮನಿ, ಜಿಯೋ ಮನಿ, ಅಮೆಜಾನ್ ಪೇ, ಹೀಗೆ ಹಲವಾರು UPI ಪ್ಲಾಟ್ಫಾರ್ಮ್ಗಳ ಮುಖಾಂತರ ಕೂಡ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗೆ ಪೇಮೆಂಟ್ಗಳನ್ನ ಮಾಡಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೆಕ್ಯೂರಿಟಿ ಇನ್ ಆನ್ಲೈನ್ ಪೇಮೆಂಟ್ಸ್. ಮೊದಲನೆಯದು ಸೆಕ್ಯೂರ್ ಇನ್ಫಾರ್ಮೇಶನ್ ಕಲೆಕ್ಷನ್. ಸೆಲ್ಲರ್ ನೀಡ್ಸ್ ಸೆಕ್ಯೂರ್ ಮೆಥಡ್ಸ್ ಟು ಕಲೆಕ್ಟ್ ದ ಪೇಮೆಂಟ್ ಇನ್ಫಾರ್ಮೇಶನ್ from the consumers. So it is very important ಯಾವುದೇ ಸೆಲ್ಲರ್ ಗಳಿಗೆ ಒಂದು ಸೆಕ್ಯೂರ್ ಮೋಡ್ ಆಫ್ ಕಲೆಕ್ಷನ್ ಆಫ್ ಪೇಮೆಂಟ್ ಆಗಬೇಕು. ನೆಕ್ಸ್ಟ್ ಎನ್ಕ್ರಿಪ್ಷನ್ ಟೆಕ್ನಾಲಜಿ. ನಾನು ಅವನಿಗೆ ಏನು ಕಳಿಸ್ತಾ ಇದ್ದೀನಿ ಅನ್ನೋದು ಅವನು ಮಾತ್ರ ಓದಬೇಕಾಗತ್ತೆ, ಮಧ್ಯದಲ್ಲಿ ಇರ್ತಕ್ಕಂತಹ ಪ್ಲಾಟ್ಫಾರ್ಮ್ಗಳು ಓದಬಾರದು. ಅದನ್ನ ನಾವು ಎನ್ಕ್ರಿಪ್ಷನ್ ಟೆಕ್ನಾಲಜಿ ಅಂತ ಕರಿತೀವಿ. ನೀವಿದನ್ನ ವಾಟ್ಸ್ಆಪ್ ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಅವರನ್ನ ಮಾರ್ಕೆಟ್
ಕ್ರಿಯೇಟ್ ಮಾಡ್ಕೊಳ್ಳೋದೇ ಈ ರೀತಿ. ವಿ ಆರ್ ಅನ್ ಎನ್ಕ್ರಿಪ್ಟೆಡ್ ಆಪ್ ಅಂದ್ರೆ ಏನು ಅರ್ಥ? ರಿಸೀವರ್ ಮತ್ತು ಮೆಸೆಂಜರ್ ನಡುವೆ ಯಾವ ಕಾನ್ವರ್ಸೇಷನ್ ನಡೀತಾ ಇದೆ ಅದನ್ನ ಯಾವ ಆಪ್ ನವರು ಓದ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಿಲ್ ಬಿ ಎನ್ಕ್ರಿಪ್ಟೆಡ್. ಅದೇ ರೀತಿಯಲ್ಲಿ ನಮ್ಮ ಆನ್ಲೈನ್ ಪೇಮೆಂಟ್ಗಳು ಕೂಡ SSL ಸರ್ಟಿಫಿಕೇಟ್ಸ್ ಪ್ರೊಟೆಕ್ಟ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಫ್ರಮ್ ಬೀಯಿಂಗ್ ಮಿಸ್ಯೂಸ್ಡ್. ನಾನು ಈ ವೆಬ್ಸೈಟ್ ನಲ್ಲಿ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕ್ಬಿಟ್ರೆ ಅವನ್ ಹೇಗೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾನಪ್ಪ, ನನ್ನ ಹತ್ರ ಇರೋ ದುಡ್ಡೆಲ್ಲ ಹೊಟ್ಟೋದ್ರೆ ನಾನು ಏನ್ ಮಾಡೋದು? ಯಾವುದಕ್ಕೂ ಹೆದರಿಕೆ ಪಟ್ಕೋಬೇಕಾಗಿಲ್ಲ. SSL ಸರ್ಟಿಫಿಕೇಟ್ಗಳು ಎಲ್ಲ ಇನ್ಫಾರ್ಮೇಶನ್ ಅನ್ನು ಪ್ರೊಟೆಕ್ಟ್ ಮಾಡುತ್ತವೆ. ನಾನು ಸೆಲ್ಲರಿಗೆ ಯಾವ ಯಾವ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ ಅದ್ಯಾವುದನ್ನು ಅವನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಹತ್ರ ಬಿಲ್ ಜನರೇಟ್ ಆಗಿ ಅವನ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಹೊರತು ಅವನಿಗೆ ನನ್ನ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಸಿಗೋದಿಲ್ಲ. ನೆಕ್ಸ್ಟ್, authorization systems, online or offline verification of payments, information before processing. OTP ಅನ್ನ ಕೇಳೋದು ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ ಅನ್ನ ಕೇಳೋದು, ಇವೆಲ್ಲ ನಥಿಂಗ್ ಬಟ್ ವಾಟ್? ಆಥರೈಸೇಷನ್ ಸಿಸ್ಟಮ್. ಕೆಲವೊಮ್ಮೆ ನಾವೇನ್ ಮಾಡಿರ್ತೀವಿ, ಯಾವುದೋ ವೆಬ್ಸೈಟ್ ಹೋಗಿ ತಕ್ಷಣ ನಮ್ಮ ಡೀಟೇಲ್ಸ್ ಅನ್ನ ಹಾಕ್ಬಿಡ್ತೀವಿ. ಆಮೇಲೆ ರಿಯಲೈಸ್ ಆಗುತ್ತೆ, ಅಯ್ಯೋ ಇಲ್ಲಿ ಪ್ರೈಸ್ ಜಾಸ್ತಿ ಇದೆ, ಈ ಪ್ರಾಡಕ್ಟ್ ನನಗೆ ಬೇಕಾಗಿರ್ಲಿಲ್ಲ, ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟಿದೀನಿ, ಈಗ ಹೇಗೆ ವಾಪಸ್ ತಗೊಳ್ಳೋದು? ಸ್ಟಿಲ್ ದೇರ್ ಇಸ್ ಟೈಮ್. ನಾವಿನ್ನೂ ಆಥರೈಸೇಷನ್ ಅನ್ನ ಕೊಟ್ಟಿಲ್ಲ. ಒನ್ ಟೈಮ್ ಪಾಸ್ವರ್ಡ್ ಗಳಾಗಿರ್ಬೋದು, ಕ್ಯಾಪ್ಚಾ ಕೋಡ್ಗಳಾಗಿರ್ಬೋದು ಹಾಕಿಲ್ಲ. ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಆಥರೈಸೇಷನ್ ಸಿಸ್ಟಮ್. ಈ ತರಹದ ಟ್ರಾನ್ಸಾಕ್ಷನ್ ಗಳನ್ನ ಅವಾಯ್ಡ್ ಮಾಡಿ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡಲಿಕ್ಕೆ OTP ಗಳಿರೋದು, ಕ್ಯಾಪ್ಚಾ ಕೋಡ್ಗಳಿರೋದು, ಇದನ್ನ ನಾವೇನಂತ ಕರಿತೀವಿ? ಆಥರೈಸೇಷನ್ ಸಿಸ್ಟಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಡಿಜಿಟಲ್ ಕ್ಯಾಶ್, ಎಲೆಕ್ಟ್ರಾನಿಕ್ ಕರೆನ್ಸಿ. ಏನು ಈ ಕರೆನ್ಸಿ ಅಥವಾ ಡಿಜಿಟಲ್ ಕ್ಯಾಶ್ ಅಂದ್ರೆ, ಇವತ್ತಿನ ಕಾಲಘಟ್ಟಕ್ಕೆ ಕ್ರಿಪ್ಟೋ ಕರೆನ್ಸಿಗಳನ್ನ ಕೂಡ ಈ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಹಲವಾರು ಬ್ಯಾಂಕ್ಗಳು ಪ್ರೋಸೆಸ್ ಮಾಡ್ತಾ ಇದೆ. ಅವರದೇ ಆದ ಡಿಜಿಟಲ್ ರುಪಿಗಳನ್ನ ಬ್ಲಾಕ್ ಚೈನ್ ಟೆಕ್ನಾಲಜಿಯ ಮುಖಾಂತರ ಕ್ರಿಯೇಟ್ ಮಾಡಿ ಅವರು ಆ ಟೆಕ್ನಾಲಜಿಯ ಮುಖಾಂತರನೇ ಪ್ರೋಸೆಸ್ಗಳು ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರೆ. ಅದನ್ನ ನಾವು ಡಿಜಿಟಲ್ ರುಪಿ ಅಂತ ಕರಿತೀವಿ, ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ. ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಇಸ್ ಅ ವೆರಿ ಯೂಸ್ಫುಲ್ ಟೆಕ್ನಾಲಜಿ ಟು ಕ್ರಿಯೇಟ್ ಡಿಜಿಟಲ್ ಕರೆನ್ಸಿ. ಈ ಕರೆನ್ಸಿ ಹೇಗೆ ವರ್ಕ್ ಆಗುತ್ತೆ? ಮೊದಲನೆಯದು ಇನಿಷಿಯಲ್ ಪೇಮೆಂಟ್ ಟು ದ ಬ್ಯಾಂಕ್. ಯಾವ ಯಾವ ಕಸ್ಟಮರ್ಗಳಿಗೆ ಈ ಕರೆನ್ಸಿಯ ಮುಖಾಂತರ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಮಾಡಬೇಕು, ಈ ಕರೆನ್ಸಿಯ ಮುಖಾಂತರ ಹಲವಾರು ಟ್ರಾನ್ಸಾಕ್ಷನ್ಗಳನ್ನ ಕ್ಯಾರಿ ಔಟ್ ಮಾಡಬೇಕು, ಅಂತಹ ಕಸ್ಟಮರ್ಗಳು ಬ್ಯಾಂಕಿಗೆ ಹೋಗಿ ಒಂದಿಷ್ಟು ದುಡ್ಡನ್ನ ಕಟ್ಟಿದ್ರೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಅವರಿಗೆ ಈ ಕರೆನ್ಸಿಗಳನ್ನ ಇಶ್ಯೂ ಮಾಡುತ್ತೆ. ನೆಕ್ಸ್ಟ್, ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ಸೊ ದ ಬ್ಯಾಂಕ್ ಸೆಂಡ್ ಸ್ಪೆಷಲ್ ಸಾಫ್ಟ್ವೇರ್ ದಟ್ allows the customer to draw digital cash from their account with the bank. ಸೊ ಆ ಡಿಜಿಟಲ್ ಕ್ಯಾಶ್ ಅನ್ನ ವಿಡ್ರಾ ಮಾಡಲಿಕ್ಕೆ ಯಾವ ಯಾವ ಸ್ಪೆಷಲ್ ಸಾಫ್ಟ್ವೇರ್ ಗಳು ಬೇಕು ಅದನ್ನ ಬ್ಯಾಂಕು ಕಳಿಸಿ ಕೊಡುತ್ತವೆ. ನೆಕ್ಸ್ಟ್, ಮೇಕಿಂಗ್ ಪರ್ಚೇಸಸ್. ಸೊ ಆ ಡಿಜಿಟಲ್ ಫಂಡ್ ಗಳನ್ನ ಇಟ್ಕೊಂಡು ವೆಬ್ ನ ಮುಖಾಂತರ ಹಲವಾರು ಟ್ರಾನ್ಸಾಕ್ಷನ್ ಗಳನ್ನ ಮಾಡಿ ಕಸ್ಟಮರ್ಗಳು ಯಾವ ಪರ್ಚೇಸಸ್ ಬೇಕೋ ಆ ಪರ್ಚೇಸಸ್ ಗಳನ್ನ ಮಾಡಬಹುದು. ಫೈನಲ್ ಆಗಿ ಮರ್ಚೆಂಟ್ ಪ್ರೊಸೆಸಿಂಗ್. ಸೊ ನಾನೇನೋ ಒಬ್ಬ ಕಸ್ಟಮರ್ ಆಗಿ ಈ ರುಪಿಯನ್ನ ಕೊಟ್ಟು ಪ್ರೋಸೆಸ್ ಮಾಡ್ಕೊಂಡ್ಬಿಡ್ತೀನಿ, ಪರ್ಚೇಸ್ ಮಾಡ್ಬಿಡ್ತೀನಿ. ಹಾಗಾದ್ರೆ ಮರ್ಚೆಂಟ್ ಅಂದ್ರೆ ಸೆಲ್ಲರಿಗೆ ಅದು ಹೇಗೆ ಲಾಭವಾಗುತ್ತೆ? ಸೊ ಆ ಸೆಲ್ಲರ್ಗೆ ಕೂಡ ಡಿಜಿಟಲ್ ರುಪಿ ಅಥವಾ ಈ ಕರೆನ್ಸಿ ಏನಿದೆ ಅದು ವ್ಯಾಲಿಡ್ ಆಗಿರುತ್ತೆ. ಅವನದನ್ನ ಫಿಸಿಕಲ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ಬ್ಯಾಂಕಿನಿಂದ ನಾನು ಈ ರುಪಿಯನ್ನ ಕೊಟ್ಟಿದ್ದೇನೆ ಆ ಬ್ಯಾಂಕ್ಗೆ ಹೋಗಿ ಅವನು ಅದನ್ನ ಫಿಸಿಕಲ್ ಕರೆನ್ಸಿ ಮಾಡ್ಕೊಳ್ಬಹುದು. ಅಥವಾ ಅವನ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಿಗೆ ಹೋಗಿ ಅವನು ಡಿಜಿಟಲ್ ರುಪಿಯನ್ನ ಕನ್ವರ್ಟ್ ಮಾಡಿಕೊಂಡು ಫಿಸಿಕಲ್ ಕರೆನ್ಸಿಯನ್ನಾಗಿ ಮಾಡ್ಕೊಳ್ಬಹುದು. ಈ ಡಿಜಿಟಲ್ ರುಪಿ ಅಥವಾ ಈ ರುಪಿಯನ್ನ ನಮ್ಮ ದೇಶದ ಬ್ಯಾಂಕ್ಗಳು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಕ್ರಿಯೇಟ್ ಮಾಡಿವೆ. ಇಟ್ ಈಸ್ ಅ ವೆರಿ 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 ಲೀಡಿಂಗ್ ಇನೋವೇಷನ್ ಇನ್ ದ ಫಿನ್ಟೆಕ್ ಸೆಕ್ಟರ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್. ಇದು ಒಂದು ಕನ್ಸರ್ನಿಂಗ್ ಟಾಪಿಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇವತ್ತಿನ ಕಾಲಘಟ್ಟಕ್ಕೆ ನಾವು ಎಷ್ಟೊಂದು ಟ್ರಾನ್ಸಾಕ್ಷನ್ಗಳನ್ನ ಈ ಟ್ರಾನ್ಸಾಕ್ಷನ್ ಅಂದ್ರೆ ಎಲೆಕ್ಟ್ರಾನಿಕಲಿ ಇಂಟರ್ನೆಟ್ಟಿನ ಉಪಯೋಗದೊಂದಿಗೆ ಮಾಡ್ಬಿಡ್ತೀವಿ.
ಫಿಶಿಂಗ್ ಆಗಿರ್ಬೋದು, ಸ್ನೈಫಿಂಗ್ ಆಗಿರ್ಬೋದು, ಅಥವಾ ಅನ್ಆಥರೈಸ್ಡ್ ಕಲೆಕ್ಷನ್ಗಳಾಗಿರ್ಬೋದು. ದೀಸ್ ಆರ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಆಫ್ ಈ ಟ್ರಾನ್ಸಾಕ್ಷನ್ಸ್. ಮೊದಲನೆಯದು ಟ್ರಾನ್ಸಾಕ್ಷನ್ ರಿಸ್ಕ್. ಏನು ಟ್ರಾನ್ಸಾಕ್ಷನ್ ರಿಸ್ಕ್? ಇನ್ಕ್ಲೂಡ್ಸ್ ಡಿಫಾಲ್ಟ್ ಆನ್ ಆರ್ಡರ್ ಟೇಕಿಂಗ್, ಗಿವಿಂಗ್, ಡೆಲಿವರಿ ಇಶ್ಯೂ, ಪೇಮೆಂಟ್ ಪ್ರಾಬ್ಲಮ್ಸ್. ಸೊ ನಾವೇನ್ ಮಾಡ್ಬಿಡ್ತೀವಿ, ಕೆಲವೊಮ್ಮೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಯಾವುದೋ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಆರ್ಡರ್ ಮಾಡ್ಬಿಡ್ತೀವಿ, ಅವ್ರ ಆರ್ಡ್ರನ್ನ ಕಳಿಸ್ಕೊಡೋದಿಲ್ಲ, ತಪ್ಪು ಅಡ್ರೆಸ್ಗೆ ಕಳಿಸಿರ್ತಾರೆ, ನಮಗೆ ಅರ್ಜೆಂಟಾಗಿ ಆ ಪ್ರಾಡಕ್ಟ್ ಬೇಕಾಗಿರುತ್ತೆ, ಅದು ನಮ್ಮನ್ನ ತಲುಪೋದಿಲ್ಲ. ಈ ತರ ಆಗ್ತಕ್ಕಂತಹ ಕನ್ಫ್ಯೂಷನ್ಗಳಿಗೆ, ಈ ತರ ಆಗ್ತಕ್ಕಂತಹ ಪ್ರಾಬ್ಲಮ್ಗಳಿಗೆ ನಾವೇನಂತ ಕರಿತೀವಿ? ಟ್ರಾನ್ಸಾಕ್ಷನ್ ರಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೈವಸಿ ರಿಸ್ಕ್. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಇನ್ ಕಂಟ್ರೀಸ್ ಲೈಕ್ ಇಂಡಿಯಾ. ಇದಕ್ಕೆ ಅಂತಾನೆ ನಮ್ಮ ಮೋದಿಜಿ ಸರ್ಕಾರ ಹಲವಾರು ಬಿಲ್ಗಳನ್ನ ಕೂಡ ಪಾಸ್ ಮಾಡಬೇಕು ಅಂತಿದ್ದಾರೆ. ಆದ್ರೆ ಸದ್ಯಕ್ಕೆ ಇಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್. ಏನು ಪ್ರೈವಸಿ ರಿಸ್ಕ್ ಅಂದ್ರೆ, ಬೇರೆ ದೇಶಗಳಲ್ಲಿ ಕಸ್ಟಮರ್ ಡೇಟಾ ಲೀಕ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನೀವು ಹಲವಾರು ಬಾರಿ ನಿಮ್ಗಳಿಗೆ ಫೋನ್ ಬರ್ಬೋದು, ಸರ್ ಲೋನ್ ಬೇಕಾ, ಸರ್ ನೀವು ಈ ಟ್ಯೂಷನ್ ಸೆಂಟರ್ಗೆ ಸೇರ್ಕೊಳ್ಳಿ, ಸರ್ ನೀವು ಈ ಕಾಲೇಜಿಗೆ ಸೇರ್ಕೊಳ್ಳಿ. ಇವೆಲ್ಲ ನಥಿಂಗ್ ಬಟ್ ವಾಟ್? ಪ್ರೈವಸಿ ರಿಸ್ಕ್. ನಮ್ಮ ಡೇಟಾವನ್ನ ನಾವು ನಂಬಿ ಏನು ಆ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅಥವಾ ವೆಬ್ಸೈಟ್ ನಲ್ಲಿ ಎಂಟ್ರಿ ಮಾಡಿರ್ತೀವಿ, ಆ ಡೇಟಾ ಸೇಫ್ ಆಗಿದೆಯೋ ಇಲ್ವೋ, ಆ ಡೇಟಾವನ್ನ ಆ ವೆಬ್ಸೈಟ್ ಅವರು ಮಾತ್ರ ಉಪಯೋಗಿಸ್ತಾ ಇದ್ದಾರಾ ಅಥವಾ ಆ ಡೇಟಾವನ್ನ ಬೇರೆಯವರಿಗೆ ಮಾರಿ ಅವರು ದುಡ್ಡು ಮಾಡ್ತಾ ಇದ್ದಾರಾ ಅನ್ನೋ ಒಂದು ರಿಸ್ಕ್ ಯಾವಾಗ್ಲೂ ಇರುತ್ತೆ. ಅದಕ್ಕೆ ನಾವೇನಂತೀವಿ? ಪ್ರೈವಸಿ ರಿಸ್ಕ್. ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಲೀಕ್ ಆಗೇ ಆಗುತ್ತೆ. ನೆಕ್ಸ್ಟ್, ಡೇಟಾ ಸ್ಟೋರೇಜ್ ರಿಸ್ಕ್. ಏನದು? ವೈಟಲ್ ಇನ್ಫಾರ್ಮೇಶನ್ ಮೇ ಬಿ ಸ್ಟೋಲನ್ for selfish motive or for fun and adventure. ಫನ್ ಅಂಡ್ ಅಡ್ವೆಂಚರ್ ಅಲ್ಲ, ಅದು ಸೆಲ್ಫಿಶ್ ಮೋಟಿವೇ ಆಗಿರುತ್ತೆ. ಸಾಮಾನ್ಯವಾಗಿ ವೈಟಲ್ ಇನ್ಫಾರ್ಮೇಶನ್, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳು ನಮ್ಮ ಕ್ಲೌಡ್ ಅಲ್ಲಿ, ಆನ್ಲೈನ್ ಅಲ್ಲಿ, ಅದು ಒನ್ ಡ್ರೈವ್ ಆಗಿರ್ಬೋದು, ಗೂಗಲ್ ಡ್ರೈವ್ ಆಗಿರ್ಬೋದು, ಹಲವಾರು ಕ್ಲೌಡ್ ಸ್ಟೋರೇಜ್ಗಳಿವೆ. ಈ ಕ್ಲೌಡ್ ಸ್ಟೋರೇಜ್ಗಳಲ್ಲಿ ಡೇಟಾವನ್ನ ಸ್ಟೋರ್ ಮಾಡಿದ್ದಾಗ ಅದರ ಡೇಟಾ ಟೆಫ್ಟ್, ಅದನ್ನ ನಾವೇನಂತ ಕರಿತೀವಿ? ಡೇಟಾ ಟೆಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಇದನ್ನ ನಾವು ಡೇಟಾ ಸ್ಟೋರೇಜ್ ರಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್, ಡೇಟಾ ಟ್ರಾನ್ಸ್ಮಿಷನ್ ರಿಸ್ಕ್. ಅಂದ್ರೆ ಇನ್ಫಾರ್ಮೇಶನ್ ಮೇ ಬಿ ಇಂಟರ್ಸೆಪ್ಟೆಡ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್ ಬಿಟ್ವೀನ್ ಪಾರ್ಟೀಸ್. ಇದಕ್ಕೆ ಇರ್ತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಬೆಸ್ಟ್ ಸೊಲ್ಯೂಷನ್ ಎನ್ಕ್ರಿಪ್ಷನ್. ಮತ್ತೊಮ್ಮೆ ಹೇಳ್ತೀನಿ, ನೀವು ನಮ್ಮ ವಾಟ್ಸ್ಆಪ್ ಅನ್ನ ನೋಡಬೇಕಾದ್ರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ದ ಡೇಟಾ ಇಸ್ ಎನ್ಕ್ರಿಪ್ಟೆಡ್. ಅಂದ್ರೆ ಯಾರು ಸೆಂಡರ್ ಇದ್ದಾರೆ, ಯಾರು ರಿಸೀವರ್ ಇದ್ದಾರೆ, ಅವರಿಬ್ರು ಮಾತ್ರ ಡೇಟಾವನ್ನ ಓದ್ಲಿಕ್ಕೆ ಸಾಧ್ಯ. ವಾಟ್ಸ್ಆಪ್ ನಮ್ಮ ಕಾನ್ವರ್ಸೇಷನ್ ಅನ್ನ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನಂತೀವಿ? ಡೇಟಾ ಟ್ರಾನ್ಸ್ಮಿಷನ್ ರಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಸ್ಕ್. ದಿಸ್ ಇಸ್ ಅನ್ ಅದರ್ ರಿಸ್ಕ್ ಆಫ್ ಇ ಬಿಸ್ನೆಸ್. ಏನು? ಹಲವಾರು ಬುಕ್ಗಳು ಪಬ್ಲಿಷ್ ಆಗುತ್ತವೆ ಆನ್ಲೈನ್ ಅಲ್ಲಿ, ಹಲವಾರು ಡೇಟಾ, ಫಿಲಮ್ಗಳೇ ತಗೊಳ್ಳಿ, ಫಿಲಮ್ಗಳು ಪಬ್ಲಿಷ್ ಆಗುತ್ತೆ ಆನ್ಲೈನ್ ಅಲ್ಲಿ. ಆ ಫಿಲಮ್ಗಳನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದು ಅಥವಾ ಬುಕ್ಗಳನ್ನ ಸ್ಕ್ರೀನ್ ಶಾಟ್ ತಗೊಂಡು ಸರ್ಕ್ಯುಲೇಟ್ ಮಾಡೋದು, ಇವೆಲ್ಲ ನಥಿಂಗ್ ಬಟ್ ವಾಟ್? ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಆ ಆಥರ್ ಹತ್ರ ಬುಕ್ಸಿನ ಕಾಪಿ ರೈಟ್ಗಳಿರುತ್ತವೆ ಅಥವಾ ಪ್ರೊಡ್ಯೂಸರ್ ಹತ್ರ ಆ ಫಿಲಮ್ಮಿನ ಕಾಪಿ ರೈಟ್ಗಳಿರುತ್ತವೆ. ಆದ್ರೆ ಇವ್ರೇನ್ ಮಾಡ್ತಾರೆ? ಆನ್ಲೈನ್ ಅಲ್ಲಿ ಅದನ್ನ ಸುಲಭವಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡೋದಾಗಿರ್ಬೋದು ಅಥವಾ ಬುಕ್ಗಳ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಸರ್ಕ್ಯುಲೇಟ್ ಮಾಡೋದಾಗಿರ್ಬೋದು, ಮಾಡ್ಬಿಟ್ಟು ಪೈರಸಿ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇದಕ್ಕೆ ನಾವೇನಂತೀವಿ? ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಸ್ಕ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ರಿಸ್ಕ್ಗಳಿವೆ ನೋಡೋಣ ಬನ್ನಿ. ಸೊ ಮತ್ತಷ್ಟು ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ರಿಸ್ಕ್ ನ ನೋಡೋದಾದ್ರೆ, ಡಿಫಾಲ್ಟ್ ಆನ್ ಆರ್ಡರ್ ಟೇಕಿಂಗ್ ಅಂಡ್ ಗಿವಿಂಗ್, ಡಿಫಾಲ್ಟ್ ಆನ್ ಡೆಲಿವರಿ ಮತ್ತು ಡಿಫಾಲ್ಟ್ ಆನ್ ಪೇಮೆಂಟ್. ಮೊದಲನೆಯದು, ನಾವು ಆರ್ಡರ್ ಅನ್ನ ಮಾಡಿದಾಗ ಆರ್ಡರ್ ಟೇಕಿಂಗ್ ಅಥವಾ ಗಿವಿಂಗ್ ಅಲ್ಲಿ ಅವರು ಆರ್ಡರ್ ಗಳನ್ನ ತಗೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ನಾವು ಆರ್ಡರ್ ಗಳನ್ನ ಕೊಡೋದ್ರಲ್ಲಾಗಿರ್ಬೋದು ಆಗ್ತಕ್ಕಂತಹ ವ್ಯತ್ಯಾಸಗಳು. ಎರಡನೆಯದು, ಆರ್ಡರ್ ಡೆಲಿವರಿ ಆಗದೇನೆ ಹೋದ್ರೆ ಆಗ್ತಕ್ಕಂತಹ ಪ್ರಾಬ್ಲಮ್ಗಳು. ಮೂರನೆಯದು, ಕೆಲವೊಮ್ಮೆ ಪೇಮೆಂಟ್ ಗಳನ್ನ ನಾವು ಕಟ್ಟಿರ್ತೀವಿ ಆದ್ರೆ ವೆಬ್ಸೈಟ್ ನಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರೋದಿಲ್ಲ, ಪೇಮೆಂಟ್ ಪ್ರಾಬ್ಲಮ್ಗಳು. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್
ಟ್ರಾನ್ಸಾಕ್ಷನ್ ರಿಸ್ಕ್. ಸೊ ಆರ್ಡರ್ ಟೇಕಿಂಗ್ ಅಂಡ್ ಗಿವಿಂಗ್, ಡೆಲಿವರಿ ಮತ್ತು ಪೇಮೆಂಟ್ ರಿಸ್ಕ್. ಹಾಗಾದ್ರೆ ಇದರ ಮಿಟಿಗೇಷನ್ ಮೆಷರ್ಸ್ ಏನು? ಈ ತರಹದ ರಿಸ್ಕ್ಗಳನ್ನ ಡಿವಿಯೇಟ್ ಮಾಡೋದು, ಕಡಿಮೆ ಮಾಡೋದು ಹೇಗೆ? ಮೊದಲನೆಯದು ಐಡೆಂಟಿಟಿ ಅಂಡ್ ಲೊಕೇಶನ್ ವೆರಿಫಿಕೇಶನ್. ಸೊ ಯಾವ ವ್ಯಕ್ತಿ ಆರ್ಡರ್ ಮಾಡ್ತಾ ಇದ್ದಾರೆ, ಯಾವ ಲೊಕೇಶನ್ ನಿಂದ ಆರ್ಡರ್ ಮಾಡ್ತಾ ಇದ್ದಾರೆ, ಇವತ್ತಿನ ಕಾಲಕ್ಕೆ GPS ಅಲ್ಲಿ ಆರಾಮಾಗಿ ಟ್ರ್ಯಾಕ್ ಮಾಡಬಹುದು, ಅಥವಾ ಬೇರೆ ಯಾವುದೇ ಮಾಡ್ಯೂಲ್ಗಳಲ್ಲಿ ಟ್ರ್ಯಾಕ್ ಮಾಡಬಹುದು. ಅದನ್ನ ಮಾಡಬೇಕಾಗತ್ತೆ. ಎರಡನೆಯದು ಆರ್ಡರ್ ಕನ್ಫರ್ಮೇಶನ್ ಥ್ರೂ ಆಥರೈಸೇಷನ್. OTP ಗಳಾಗಿರ್ಬೋದು, ಕ್ಯಾಪ್ಚಾ ಮುಖಾಂತರ ಆಗಿರ್ಬೋದು, ಆಥರೈಸೇಷನ್ ತಗೊಳ್ಳೋದು. ಮೂರನೆಯದು ಪೇಮೆಂಟ್ ವೆರಿಫಿಕೇಶನ್ ಯೂಸಿಂಗ್ ಕುಕೀಸ್ ಅಂಡ್ ಸೆಕ್ಯೂರ್ ಪ್ರೊಸೆಸಿಂಗ್. ಸೊ ಯಾವುದೇ ಪೇಮೆಂಟ್ ಗಳನ್ನ ಸೆಕ್ಯೂರ್ಡ್ ಆಗಿ ಪ್ರೋಸೆಸ್ ಮಾಡತಕ್ಕಂಥದ್ದು. ನಾಲ್ಕನೆಯದು ಶಾಪಿಂಗ್ ಫ್ರಮ್ ಎಸ್ಟಾಬ್ಲಿಷ್ ಸೈಟ್ಸ್ ದಟ್ ವೆರಿಫೈ ಸೆಲ್ಲರ್ ಐಡೆಂಟಿಟೀಸ್. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳೇ. ನಾವು ಯಾವುದೇ ವೆಬ್ಸೈಟ್ಗೆ ಹೋದಾಗ ಕೂಡ ಎಲ್ಲಿ ನಿಮ್ಮನ್ನ ಅನಾನಿಮಸ್ ಆಗಿ, ಅಂದ್ರೆ ನಿಮ್ಮ ಯಾವುದೇ ಡೀಟೇಲ್ಸ್ ಗಳನ್ನ ತೆಗೆದುಕೊಳ್ಳದ ಹಾಗೆ ಅವರು ಸೇಲ್ ಮಾಡ್ತಾ ಇದ್ದಾರೆ, ದಟ್ ಇಸ್ ಅ ಡೇಂಜರಸ್ ವೆಬ್ಸೈಟ್ ಅಂತ ಅರ್ಥ. ಎಸ್ಟಾಬ್ಲಿಷ್ಡ್ ಆಥರೈಸ್ಡ್ ವೆಬ್ಸೈಟ್ ಅಲ್ಲಿ ಎಲ್ಲಿ ನಮ್ಮ ಇನ್ಫಾರ್ಮೇಶನ್ ಗಳನ್ನ ಸೆಕ್ಯೂರ್ ಆಗಿ ಕೊಟ್ಟು ಅವರ ಇನ್ಫಾರ್ಮೇಶನ್ ಗಳನ್ನ ನಾವು ಕೂಡ ಸೆಕ್ಯೂರ್ ಆಗಿ ತಗೊಳ್ಬಹುದು, ಅಂತ ವೆಬ್ಸೈಟ್ ಅಲ್ಲಿ ಮಾತ್ರ ಟ್ರಾನ್ಸಾಕ್ಷನ್ ಮಾಡಬೇಕು. ನೆಕ್ಸ್ಟ್ ಸೆಲ್ಲರ್ ರೇಟಿಂಗ್ ಅಂಡ್ ಕಸ್ಟಮರ್ ಪ್ರೊಟೆಕ್ಷನ್ ಪಾಲಿಸೀಸ್. ಸೆಲ್ಲರ್ಸ್ಗೆ ಯಾವ ರೇಟಿಂಗ್ ಗಳಿದೆ, ಏನೇನು ಕಮೆಂಟ್ಸ್ ಗಳು ಬಂದಿವೆ ಓದಬೇಕು. ಕಸ್ಟಮರ್ ಗಳ ಪ್ರೊಟೆಕ್ಷನ್ ಪಾಲಿಸಿಗಳು ಕಂಪನಿಗಳು ಕೂಡ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಅವಾಗಷ್ಟೇ ನಾವು ಈ ಟ್ರಾನ್ಸಾಕ್ಷನ್ ರಿಸ್ಕ್ ಗಳನ್ನ ಅಥವಾ ಬೇರೆ ಯಾವುದೇ ಈ ಬಿಸ್ನೆಸ್ ರಿಸ್ಕ್ ಗಳನ್ನ ಮಿಟಿಗೇಟ್ ಮಾಡಲಿಕ್ಕೆ ಸಾಧ್ಯ, ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಹಾಗಾದ್ರೆ ಏನು? ಡೇಟಾ ಸ್ಟೋರೇಜ್ ಅಂಡ್ ಟ್ರಾನ್ಸ್ಮಿಷನ್ ರಿಸ್ಕ್. ಹೇಗೆ ಡೇಟಾ ಸ್ಟೋರೇಜ್ ಮತ್ತು ಟ್ರಾನ್ಸ್ಮಿಷನ್ ರಿಸ್ಕ್ ಗಳನ್ನ ಅವಾಯ್ಡ್ ಮಾಡೋದು, ಅಥವಾ ಏನೆಲ್ಲ ರಿಸ್ಕ್ಗಳು ಇದರ ಕೆಳಗಡೆ ಬರುತ್ತವೆ? ಮೊದಲನೆಯದು ಕಂಪ್ಯೂಟರ್ ವೈರಸ್. ವೈಟಲ್ ಇನ್ಫಾರ್ಮೇಶನ್ ಅಂಡರ್ ಸೀಸ್ ಅನ್ನೋದಕ್ಕೆ ನಾವೇನಂತೀವಿ? ವೈರಸ್ ಅಂತೀವಿ. ವೈಟಲ್ ಇನ್ಫಾರ್ಮೇಶನ್ ಅಂಡರ್ ಸೀಸ್. ಸೊ ಯಾವುದೇ ಕಂಪ್ಯೂಟರ್ಗಳಿಗೆ ಎಷ್ಟೊಂದು ವೈರಸ್ಗಳು ಬರುತ್ತವೆ. ನಾವು ಯಾವುದೋ ಒಂದಷ್ಟು ಲಿಂಕ್ಗಳನ್ನ ಬೈ ಚಾನ್ಸ್ ಆಗಿ ಕ್ಲಿಕ್ ಮಾಡೋದಾಗಿರ್ಬೋದು, ಯಾವುದೋ ಒಂದಷ್ಟು ಡೇಟಾಗಳು ಬಂದಾಗ ಅದನ್ನ ಡೌನ್ಲೋಡ್ ಮಾಡೋದಾಗಿರ್ಬೋದು, ಅದು ವೈರಸ್ನ ಲಿಂಕ್ಗಳೇ ಆಗಿರ್ಬೋದು. ಅದರಿಂದ ನಮ್ಮ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂತಹ ಎಲ್ಲ ಫಂಕ್ಷನ್ಗಳು, ಎಲ್ಲ ಪ್ರೋಗ್ರಾಮ್ಗಳು, ಎಲ್ಲ ಡೇಟಾಗಳು ಡ್ಯಾಮೇಜ್ ಆಗುತ್ತವೆ. ಡೇಟಾ ಅಂಡ್ ಟ್ರಾನ್ಸ್ಮಿಷನ್ ರಿಸ್ಕ್. ನೆಕ್ಸ್ಟ್ ಇದಕ್ಕೆ ನಾವು ಆಂಟಿ ವೈರಸ್ ಪ್ರೊಟೆಕ್ಷನ್ ಗಳನ್ನ ಹಾಕಬೇಕಾಗತ್ತೆ. ಮಕ್ಕಫಿ ಆಗಿರ್ಬೋದು, ಈ ತರ ಹಲವಾರು ಆಂಟಿ ವೈರಸ್ ಪ್ರೊಟೆಕ್ಟರ್ ಗಳಿವೆ. ಈ ತರಹದ ಆಂಟಿ ವೈರಸ್ ಪ್ರೊಟೆಕ್ಟರ್ ಗಳ ಲೈಸೆನ್ಸ್ ಗಳನ್ನ ತಗೊಂಡು ನಮ್ಮ ಕಂಪ್ಯೂಟರ್ಗೆ ಹಾಕಿಸಿದಾಗ ವೈರಸ್ನ ಅಟ್ಯಾಕ್ ಗಳಿಂದ ನಾವು ಪ್ರೊಟೆಕ್ಷನ್ ಅನ್ನ ಹೊಂದಬಹುದು. ನೆಕ್ಸ್ಟ್ ಕ್ರಿಪ್ಟೋಗ್ರಫಿ. ಏನು ಕ್ರಿಪ್ಟೋಗ್ರಫಿ ಅಂದ್ರೆ ಅರ್ಥ? ನಾನು ಇಷ್ಟೊತ್ತು ಇದರ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. ಎನ್ಕ್ರಿಪ್ಷನ್. ಸೊ ಏನು ಎನ್ಕ್ರಿಪ್ಷನ್ ಅಂದ್ರೆ ಸೆಂಡರ್ ಮತ್ತು ರಿಸೀವರ್ ನಡುವೆ ಯಾರು ಡೇಟಾವನ್ನ ಸ್ಟೋರ್ ಮಾಡಿ ಅಥವಾ ಡಿಕೋಡ್ ಮಾಡಿ ಅದನ್ನ ಓದ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಎನ್ಕ್ರಿಪ್ಷನ್ ಮತ್ತು cryptography. So the art of protecting information by transforming it into an unreadable format called ciphertext that only those with the secret key can decipher. ಇದನ್ನ ನಾವೇನಂತ ಕರಿತೀವಿ? ಕ್ರಿಪ್ಟೋಗ್ರಫಿ. ಇನ್ಫ್ಯಾಕ್ಟ್ ನಮ್ಮ ಇಡೀ ಕ್ರಿಪ್ಟೋ ವರ್ಲ್ಡ್ ವರ್ಕ್ ಆಗುವಂತದ್ದೇ ಈ ಕ್ರಿಪ್ಟೋಗ್ರಫಿಯ ಮೇಲೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂಡ್ ಪ್ರೈವಸಿ ರಿಸ್ಕ್. ಏನು? ನಾನು ಹೇಳಿದ ಹಾಗೆ ನಮ್ಮ ಕಾಪಿರೈಟ್ಗಳ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಸ್ಕ್ ಆಗಿರಬಹುದು, ಅಥವಾ ಹಲವಾರು ಬಾರಿ ಪೈರಸಿಯ ಪ್ರಾಬ್ಲಮ್ಗಳಾಗಿರ್ಬೋದು. ಪ್ರೈವಸಿ ರಿಸ್ಕ್ ಅಂದ್ರೆ ನಮ್ಮ ಡೇಟಾ ಲೀಕೇಜ್ಗಳಾಗಿರ್ಬೋದು. ಇದಕ್ಕೆ ಮೊದಲು ಕಂಟೆಂಟ್ ಪ್ರೊಟೆಕ್ಷನ್ ಚಾಲೆಂಜಸ್. ನಾನು ಹೇಳಿದ ಹಾಗೆ ಕಾಪಿರೈಟ್ಗಳು ಹೇಗೆ ಆಥರ್ಗಳ ಹತ್ರ ಇರುತ್ತೆ, ಅದನ್ನು ಆನ್ಲೈನ್ ಪಬ್ಲಿಷ್ ಮಾಡಿದಾಗ ಕೆಲವರು ಏನ್ ಮಾಡ್ತಾರೆ, ಅದರ ಸ್ಕ್ರೀನ್ ಶಾಟ್ ತಗೊಂಡು ಸರ್ಕ್ಯುಲೇಟ್ ಮಾಡೋದು, ಅಥವಾ ಪ್ರೊಡ್ಯೂಸರ್ಗಳ ಜೊತೆ ಮೂವಿಯ ಕಾಪಿರೈಟ್ಗಳಿರುತ್ತೆ ಅದನ್ನ ಅನ್ಯಾಯವಾಗಿ ರೆಕಾರ್ಡ್ ಮಾಡಿ ಪೈರಸಿ ವಿಡಿಯೋಗಳು ಮಾಡಿ ಅದನ್ನ ಸರ್ಕ್ಯುಲೇಟ್ ಮಾಡೋದು. ಇವೆಲ್ಲ ಏನಾಗುತ್ತೆ? ಕಂಟೆಂಟ್ ಪ್ರೊಟೆಕ್ಷನ್ ಚಾಲೆಂಜಸ್ ಆಗುತ್ತೆ.
ನೆಕ್ಸ್ಟ್ ಅನ್ವಾಂಟೆಡ್ ಮಾರ್ಕೆಟಿಂಗ್ ಅಂದ್ರೆ ಡೇಟಾ ಫರ್ನಿಶ್ಡ್ ಡ್ಯೂರಿಂಗ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮೇ ಬಿ ಸಪ್ಲೈಡ್ ಟು ಅದರ್ಸ್ who may send advertising and promotional literature to your email IDs. ನಮಗೆ ಎಷ್ಟೊಂದು ಪ್ರಮೋಷನಲ್ ಮೇಲ್ಗಳು ಬರೋದು ಅದು ನಮ್ಮ ಸ್ಪ್ಯಾಮ್ ಅಲ್ಲಿ ಇರುತ್ತೆ. ಅದಷ್ಟೇ ಅಲ್ಲದೆ ಫೋನ್ ಕಾಲ್ಗಳು ಬರುತ್ತೆ, ಲೋನ್ ಬೇಕಾ ಅಥವಾ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಈ ಟ್ಯೂಷನ್ ಸೆಂಟರ್ಗೆ ಸೇರ್ಕೊಳ್ಳಿ, ಈ ಕಾಲೇಜ್ ಸೆಂಟರ್ಗೆ ಸೇರ್ಕೊಳ್ಳಿ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಅನ್ವಾಂಟೆಡ್ ಮಾರ್ಕೆಟಿಂಗ್. ನೆಕ್ಸ್ಟ್ ಪರ್ಸನಲ್ ಡೇಟಾ ಎಕ್ಸ್ಪೋಜರ್, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ. ನಾನು ಅಕ್ಸೆಪ್ಟ್ ಕುಕೀಸ್ ಅಂತ ಕೆಲವು ವೆಬ್ಸೈಟ್ ಗಳಲ್ಲಿ ಅಕ್ಸೆಪ್ಟ್ ಮಾಡಿದಾಗ ಆ ವೆಬ್ಸೈಟ್ ಗಳಿಗೆ ನನ್ನ ಕಾಂಟ್ಯಾಕ್ಟ್ಸ್ ಗಳಾಗಿರ್ಬೋದು ಅಥವಾ ನನ್ನ ಡೇಟಾಗಳನ್ನಾಗಿರ್ಬೋದು ಆಕ್ಸೆಸ್ ಮಾಡತಕ್ಕಂತಹ ಪವರ್ ಅನ್ನ ನಾನು ಕೊಡ್ತೀನಿ. ಅವರು ಆ ಡೇಟಾಗಳನ್ನ ಅವರ ಬೆನಿಫಿಟ್ಗೆ ಮಾರ್ಕೊಳ್ಬಹುದು ಅಥವಾ ಮಾರ್ಕೆಟಿಂಗ್ಗೆ ಉಪಯೋಗಿಸ್ಕೊಳ್ಬಹುದು. ಅದನ್ನ ಪರ್ಸನಲ್ ಡೇಟಾ ಎಕ್ಸ್ಪೋಜರ್ ಅಂತ ಕರಿತೀವಿ. ಟ್ರೂ ಕಾಲರ್ ನಲ್ಲಿ ನಾನು ಟ್ರೂ ಕಾಲರ್ಗೆ ರಿಜಿಸ್ಟರ್ ಆಗಬೇಕು ಅಂತ ಏನಿಲ್ಲ. ನನ್ನ ಫ್ರೆಂಡ್ ಒಬ್ಬ ಟ್ರೂ ಕಾಲರ್ ನಲ್ಲಿ ರಿಜಿಸ್ಟರ್ ಮಾಡಿ ಅವನು ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಅವನ ಫೋನ್ ಅಲ್ಲಿ ಇಟ್ಕೊಂಡಿದ್ರೆ ಟ್ರೂ ಕಾಲರ್ಗೆ ನನ್ನ ಕಾಂಟ್ಯಾಕ್ಟ್ ನ ಆಕ್ಸೆಸ್ ಕೂಡ ಇರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಪರ್ಸನಲ್ ಡೇಟಾ ಎಕ್ಸ್ಪೋಜರ್. ಸೊ ಕಸ್ಟಮರ್ಸ್ ಇನ್ಫಾರ್ಮೇಶನ್ ಇನ್ಕ್ಲೂಡಿಂಗ್ ಬ್ರೌಸಿಂಗ್ ಹ್ಯಾಬಿಟ್ಸ್, ಪರ್ಚೇಸ್ ಹಿಸ್ಟ್ರಿ, ಪರ್ಸನಲ್ ಡೀಟೇಲ್ಸ್ ಮೇ ಬಿ ಕಲೆಕ್ಟೆಡ್ ಅಂಡ್ ಯೂಸ್ಡ್ ವಿದೌಟ್ ಕನ್ಸೆಂಟ್. ಬ್ರೌಸಿಂಗ್ ಹಿಸ್ಟ್ರಿ ಆಗಿರ್ಬೋದು. ಅದಕ್ಕೆ ನೀವು ಬೇಕಾದ್ರೆ ಒಬ್ಸರ್ವ್ ಮಾಡಿ, ನಿಮ್ಮ ಯೂಟ್ಯೂಬ್ ಗಳಲ್ಲಿ ನಿಮ್ಮ ಆಲ್ಗೋರಿದಮ್ ಯಾವ ರೀತಿ ಸೆಟ್ ಆಗಿರುತ್ತೆ ಅಂದ್ರೆ, ನೀವು ಯಾವ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾ ಇದ್ದೀರಾ ಆ ವಿಡಿಯೋಗಳ ಪ್ರಕಾರನೇ ನಿಮಗೆ ರೆಕಮೆಂಡೇಶನ್ ಬರುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಕೂಡ ನೀವು ಏನನ್ನ ಜಾಸ್ತಿ ಸರ್ಚ್ ಮಾಡಿದ್ದೀರಾ ಆ ರೀತಿಯಲ್ಲೇ ನಿಮಗೆ ರೆಕಮೆಂಡೇಶನ್ಗಳು ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಪರ್ಸನಲ್ ಡೇಟಾ ಎಕ್ಸ್ಪೋಜರ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ಇ ಬಿಸ್ನೆಸ್ ಇಂಪ್ಲಿಮೆಂಟೇಷನ್. ಈ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಗೆ ಯಾವುದೆಲ್ಲ ರಿಸೋರ್ಸಸ್ ಗಳು ಬೇಕಾಗುತ್ತವೆ? ಮೊದಲನೆಯ 3 ಕೋರ್ ರಿಸೋರ್ಸಸ್ ಗಳು ಮನಿ, ವ್ಯಕ್ತಿಗಳು ಮತ್ತೆ ಹಾರ್ಡ್ವೇರ್ ಫಾರ್ಮ್ ಆಫ್ ಫೌಂಡೇಶನ್ ಆಫ್ ಎನಿ ಬಿಸ್ನೆಸ್ ಇನ್ಕ್ಲೂಡಿಂಗ್ ಇ ಬಿಸ್ನೆಸ್. 24/7 ಆಪರೇಷನಲ್ ಅವರ್ಸ್, ಯಾವ ಬ್ರೇಕ್ಗಳು ಇಲ್ದಂಗೆ 24/7 ನಾವು ಶಿಫ್ಟ್ಗಳಲ್ಲಿ ಕೆಲಸ ಮಾಡಿದಾಗ ಸಕ್ಸಸ್ಫುಲ್ ಈ ಬಿಸ್ನೆಸ್ ಗಳನ್ನ ಮಾಡಬಹುದು. 5+ ಟೆಕ್ನಿಕಲ್ ಸ್ಕಿಲ್ಸ್ ಯಾವುದವು? ಸ್ಪೆಷಲೈಸ್ ಸ್ಕಿಲ್ಸ್ ನೀಡೆಡ್ ಫಾರ್ ವೆಬ್ಸೈಟ್ ಡೆವಲಪ್ಮೆಂಟ್, ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್. ಇವೆಲ್ಲ ನಮ್ಮ ಈ ಬಿಸ್ನೆಸ್ ಅನ್ನ ಸೆಟಪ್ ಮಾಡಲಿಕ್ಕೆ ಬೇಕಾದಂತಹ ಅತ್ಯಮೂಲ್ಯವಾದಂತಹ ವಸ್ತುಗಳು ಅಥವಾ ಸ್ಕಿಲ್ಸ್ಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಕ್ಕಳ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ವೆಬ್ಸೈಟ್, ದ ಡಿಜಿಟಲ್ ಸ್ಟೋರ್ ಫ್ರಂಟ್. ಯಾವುದೇ ಒಂದು ಈ ಬಿಸ್ನೆಸ್ ಶುರು ಮಾಡಬೇಕಾದ್ರೂ ಕೂಡ ವೆಬ್ಸೈಟ್ಗಳು ಬಹಳ ಬಹಳ ಮುಖ್ಯವಾಗುತ್ತೆ. ಹಳೆ ಕಾಲದಲ್ಲಿ ಒಂದು ಪ್ರಾವರ್ಬ್ ಇತ್ತು, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಅಂದ್ರೆ ನಮ್ಮ ಮುಖವನ್ನ ನೋಡಿ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಒಬ್ಬ ವ್ಯಕ್ತಿ ಹೇಳಬಹುದು ಅಂತ. ಅದೇ ರೀತಿಯಲ್ಲಿ ಇವತ್ತು ನಾನು ಒಂದು ಪ್ರಾವರ್ಬ್ ಕೊಡ್ತೀನಿ, ವೆಬ್ಸೈಟ್ ಇಸ್ ದ ಫೇಸ್ ಆಫ್ ದ ಬಿಸ್ನೆಸ್ ಅಂಡ್ ಇಂಡೆಕ್ಸ್ ಆಫ್ ದ ಬಿಸ್ನೆಸ್. ಅಂದ್ರೆ ಏನರ್ಥ? ಯಾವುದೇ ಒಂದು ಬಿಸ್ನೆಸ್ಸಿನ ಕಂಡೀಷನ್ ಹೇಗಿದೆ, ಯಾವುದೇ ಒಂದು ಬಿಸ್ನೆಸ್ಸಿನ ಇಂಟ್ರೆಸ್ಟ್ ಹೇಗಿದೆ, ಯಾವುದೇ ಒಂದು ಬಿಸ್ನೆಸ್ಸಿನ ಸ್ಟ್ರಕ್ಚರ್ ಹೇಗಿದೆ, ಯಾವುದೇ ಒಂದು ಬಿಸ್ನೆಸ್ ಎಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅವರ ವೆಬ್ಸೈಟ್ ಅನ್ನ ಆಕ್ಸೆಸ್ ಮಾಡಬೇಕು. ಅವರ ವೆಬ್ಸೈಟ್ ನಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ನಾನು ಏನ್ ಹೇಳ್ತೇನೆ, ವೆಬ್ಸೈಟ್ ದ ಡಿಜಿಟಲ್ ಸ್ಟೋರ್ ಫ್ರಂಟ್. ವೆಬ್ಸೈಟ್ ಇಸ್ ದ ಇಂಡೆಕ್ಸ್ ಆಫ್ ಎನಿ ಬಿಸ್ನೆಸ್. ಹೇಗೆ ನಮ್ಮ ಮುಖವನ್ನ ನೋಡಿ ನಾವು ಮನಸ್ಸನ್ನ ಓದಬಹುದು, ಅದೇ ರೀತಿಯಲ್ಲಿ ಒಂದು ಕಂಪನಿಯ ವೆಬ್ಸೈಟ್ ಅನ್ನ ನೋಡಿ ಆ ಕಂಪನಿಯ ಪ್ರಾಡಕ್ಟ್ ಗಳ ಬಗ್ಗೆ ಆಗಿರ್ಬೋದು, ಆ ಕಂಪನಿಯ ಡೆಲಿವರಿ ಮಾಡ್ಯೂಲ್ ಗಳ ಬಗ್ಗೆ ಆಗಿರ್ಬೋದು, ಆ ಕಂಪನಿ ಪ್ರಾಡಕ್ಟ್ ಗಳಿಗೆ ಕೊಡ್ತಾ ಇರ್ತಕ್ಕಂಥ ಕ್ವಾಲಿಟಿಯ ಬಗ್ಗೆ ಆಗಿರ್ಬೋದು, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ನ ಬಗ್ಗೆ ಆಗಿರ್ಬೋದು, ಅಥವಾ ಆ ಕಂಪನಿಗಳು ಕಸ್ಟಮರ್ ಗಳ ಜೊತೆ ಇಂಟ್ರಾಕ್ಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ನಾವು ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಈ ಬಿಸ್ನೆಸ್ ಅಪ್ಲಿಕೇಶನ್ಸ್. ಈ ಬಿಸ್ನೆಸ್ಸಿನ ಅಪ್ಲಿಕೇಶನ್ಗಳು ಏನು? ಮೊದಲನೆಯದು ಇ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಎಲೆಕ್ಟ್ರಾನಿಕ್ ಪ್ರೊಕ್ಯೂರ್ಮೆಂಟ್. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಪಡೆದುಕೊಳ್ಳೋದು. So internet based sale transaction between business firms.
including reverse auction, digital marketplace, facilitating online trading between multiple buyers and sellers. ಸೊ ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಹಲವಾರು ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಟ್ರೇಡ್ ಮಾಡೋದು, ಬೈ ಅಂಡ್ ಸೆಲ್ ಮಾಡತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ? ಇ ಪ್ರೊಕ್ಯೂರ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇ ಬಿಡ್ಡಿಂಗ್ ಅಥವಾ ಇ ಆಕ್ಷನ್, ಎಲೆಕ್ಟ್ರಾನಿಕ್ ಆಕ್ಷನ್. ನೀವೆಲ್ಲರೂ IPL ನ ಆಕ್ಷನ್ ಗಳನ್ನ ಟಿವಿಯಲ್ಲಿ ನೋಡಿರಬಹುದು, ಅದು ಫಿಸಿಕಲ್ ಆಕ್ಷನ್. ಅದೇ ರೀತಿಯಲ್ಲಿ ಆನ್ಲೈನಿನಲ್ಲಿ ಎಲೆಕ್ಟ್ರಾನಿಕಲಿ ಇಂಟರ್ನೆಟ್ ಮುಖಾಂತರ ನಾವು ಯಾವುದಾದರೂ ಆಕ್ಷನ್ ಹರಾಜನ್ನ ನಡೆಸಿದ್ರೆ ಅದಕ್ಕೆ ನಾವು ಇ ಬಿಡ್ಡಿಂಗ್ ಅಥವಾ ಇ ಆಕ್ಷನ್ ಅಂತ ಕರಿತೀವಿ. ಈ ಕಮ್ಯುನಿಕೇಶನ್, ನಮ್ಮ ಕಮ್ಯುನಿಕೇಶನ್ ಅನ್ನ ಎಲೆಕ್ಟ್ರಾನಿಕ್ ಆಗಿ ಮಾಡೋದು, ಮೊಬೈಲ್ ಮೆಸೇಜ್ಗಳಾಗಿರ್ಬೋದು, ವಾಟ್ಸ್ಆಪ್ ಟೆಕ್ಸ್ಟ್ಗಳಾಗಿರ್ಬೋದು, ಅಥವಾ ವಿ ಚಾಟ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದೇ ರೀತಿಯಲ್ಲಿ ನಮ್ಮ ಜಿಮೇಲ್ಗಳಿಗೆ ಬರ್ತಕ್ಕಂತಹ ಇಮೇಲ್ಗಳಾಗಿರ್ಬೋದು. ಈ ರೀತಿಯಲ್ಲಿ ಬಿಸ್ನೆಸ್ಸಿನ ಬಗ್ಗೆ ಕಮ್ಯುನಿಕೇಟ್ ಮಾಡೋದು, ಎಲೆಕ್ಟ್ರಾನಿಕಲಿ ಕಮ್ಯುನಿಕೇಟ್ ಮಾಡೋದು, ಅದಕ್ಕೆ ನಾವೇನಂತೀವಿ? ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತೀವಿ. ನೆಕ್ಸ್ಟ್ ಇ ಡೆಲಿವರಿ, ಎಲೆಕ್ಟ್ರಾನಿಕ್ ಡೆಲಿವರಿ. ಸಾಮಾನ್ಯವಾಗಿ ಇ ಬುಕ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, OTT ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ? ಇ ಡೆಲಿವರಿ ಆಗುತ್ತೆ, ಎಲೆಕ್ಟ್ರಾನಿಕ್ ಡೆಲಿವರಿ ಆಗುತ್ತೆ. ಯಾವ ಯಾವ ಗೂಡ್ಸ್ಗಳಿಗೆ ಫಿಸಿಕಲ್ ಡೆಲಿವರಿಯ ಅವಶ್ಯಕತೆ ಇರೋದಿಲ್ಲ, ಆ ತರ ಗೂಡ್ಸ್ ಗಳನ್ನ ಇ ಡೆಲಿವರಿ ಮಾಡಬಹುದು, ಎಲೆಕ್ಟ್ರಾನಿಕ್ ಡೆಲಿವರಿ ಮಾಡಬಹುದು. ದಟ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಇ ಬಿಸ್ನೆಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ BPO, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಏನು ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂದ್ರೆ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಔಟ್ಸೋರ್ಸಿಂಗ್ ಅಂದ್ರೆ ಏನು? ನನ್ನ ಸಂಸ್ಥೆಯಲ್ಲಿ ನಾನೇ ದುಡ್ಡನ್ನ ಕೊಟ್ಟು ಯಾವ ಯಾವ ಕೆಲಸ ಮಾಡಿದ್ರೆ ಅದು ನನಗೆ ಕಾಸ್ಟ್ಲಿ ಅನ್ಸುತ್ತೆ, ಅಂತಹ ಕೆಲಸಗಳನ್ನ ಯಾವುದೋ ಒಬ್ಬ ಥರ್ಡ್ ಪಾರ್ಟಿಗೆ ಕೊಟ್ಟು ಮಾಡಿಸೋದಕ್ಕೆ ನಾವೇನಂತ ಕರಿತೀವಿ? ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂದ್ರೆ ಏನರ್ಥ? ಯಾವುದೇ ಒಂದು ಕಂಪನಿ ತನ್ನ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಯಾವುದೋ ಒಂದು ಟಾಸ್ಕ್ ಅನ್ನ ಮಾಡೋದು ಕಾಸ್ಟ್ಲಿ ಅಂತ ಅನಿಸಿದ್ರೆ ಅಂತಹ ಟಾಸ್ಕ್ಗಳನ್ನ ಥರ್ಡ್ ಪಾರ್ಟಿ ಏಜೆನ್ಸಿಗಳಿಗೆ ಕೊಟ್ಟು ಮಾಡಿಸ್ತಾರೆ. ಅದಕ್ಕೆ ನಾವೇನಂತೀವಿ? ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಇಂಡಿಯಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ BPO. ಅಮೆರಿಕನ್ಸಿಗೆ ಅಕೌಂಟಿಂಗ್ ಕಾಸ್ಟ್ಲಿ ಆಗುತ್ತೆ, ಟ್ಯಾಕ್ಸೇಷನ್ ಕಾಸ್ಟ್ಲಿ ಆಗುತ್ತೆ. ಅವರು ಅಕೌಂಟಿಂಗ್, ಟ್ಯಾಕ್ಸೇಷನ್, ಫೈನಾನ್ಸ್ ವರ್ಕ್ಗಳನ್ನ ಇಂಡಿಯಾಗೆ ಔಟ್ಸೋರ್ಸ್ ಮಾಡಿಬಿಡ್ತಾರೆ. ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಅಷ್ಟೇ ಯಾಕೆ, MS ರಾಮಯ್ಯ ಸಂಸ್ಥೆಗಳು, MS ರಾಮಯ್ಯ ಸಂಸ್ಥೆಗಳಲ್ಲಿ ಹೌಸ್ ಕೀಪಿಂಗ್, ಮೇಂಟೆನೆನ್ಸ್ ಸ್ಟಾಫ್ ಎಲ್ಲ ಔಟ್ಸೋರ್ಸ್ ಆಗಿದ್ದಾರೆ. ಸಂಸ್ಥೆಯೇ ಅವರಿಗೆ ಕೆಲಸ ಕೊಡಬೇಕು ಅಂದ್ರೆ PF ಕೊಡಬೇಕು, ಗ್ರಾಚ್ಯುಟಿ ಕೊಡಬೇಕು, ಲೀವ್ ಎನ್ಕ್ಯಾಶ್ಮೆಂಟ್ ಕೊಡಬೇಕು, CL ಗಳು ಕೊಡಬೇಕು, EL ಗಳು ಕೊಡಬೇಕು. ಅದರ ಬದಲಿಗೆ ಅವರನ್ನ ಔಟ್ಸೋರ್ಸ್ ಮಾಡಿ ಅವರಿಗೆ ಒಂದಿಷ್ಟು ಕನ್ಸಾಲಿಡೇಟೆಡ್ ಅಮೌಂಟ್ ಅನ್ನ ಕೊಟ್ಟುಬಿಟ್ರೆ ಕಂಪನಿಗೆ ಕಾಸ್ಟ್ ಉಳಿದುಕೊಳ್ಳುತ್ತೆ. ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಸೊ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂದ್ರೆ ಏನರ್ಥ? ಯಾವುದೇ ಒಂದು ಕಂಪನಿಗೆ ಆ ಟಾಸ್ಕ್ ಅನ್ನ ಮಾಡ್ಲಿಕ್ಕೆ ಕಾಸ್ಟ್ಲಿ ಅನ್ಸೋದಾದ್ರೆ ಆ ಟಾಸ್ಕ್ ಅನ್ನ ಅವರು ಥರ್ಡ್ ಪಾರ್ಟಿ ಏಜೆನ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ದುಡ್ಡನ್ನ ಉಳಿಸಿಕೊಳ್ತಾರೆ. ಅದಕ್ಕೆ ನಾವು ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂತ ಕರಿತೀವಿ. US ಅಕೌಂಟಿಂಗ್, US ಟ್ಯಾಕ್ಸೇಷನ್, US ಫೈನಾನ್ಸ್ ಇವತ್ತಿನ ಕಾಲಕ್ಕೆ ಇಂಡಿಯನ್ಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಒಬ್ಬ US ವ್ಯಕ್ತಿ ಕೆಲಸ ಮಾಡಬೇಕು ಅಂದ್ರೆ ತಿಂಗಳಿಗೆ $1,00,000 ಸಂಬಳ ಕೇಳ್ತಾನೆ. ಅದೇ ಭಾರತದಲ್ಲಿ ಇದೇ ಕೆಲಸವನ್ನ ತಿಂಗಳಿಗೆ $20,000 ನಮ್ ಜನ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ಲ? ಹಾಗಾದ್ರೆ ಇಂಡಿಯಾಸ್ BPO ಸಕ್ಸೆಸ್ ಏನು? India has become a global leader in outsourcing business, gaining significantly. ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಕೇಪಬಿಲಿಟಿ ಬಿಲ್ಡಿಂಗ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, GDP ಗ್ರೋತ್ ಆಗಿರ್ಬೋದು. ಇನ್ಫ್ಯಾಕ್ಟ್ ನಮ್ಮ ಮೆಜಾರಿಟಿ ಇಂಡಿಯನ್ ಕಾರ್ಪೊರೇಟ್ಗಳು ಡೆವಲಪ್ ಆಗಿ ಬಿಲ್ಡ್ ಆಗಿರೋದೇ BPO ಮಾಡೆಲ್ನಿಂದ. ಹಾಗಾದ್ರೆ ಭಾರತಕ್ಕೆ ಎಂಪ್ಲಾಯ್ಮೆಂಟ್, ಕೆಲಸಗಳನ್ನ ಜನರೇಟ್ ಮಾಡೋದು, ಕೇಪಬಿಲಿಟಿ ಬಿಲ್ಡಿಂಗ್, ವಿಶ್ವ ಗುರುವಾಗಿ ನಿಲ್ಲೋದು, ಕಾಂಟ್ರಿಬ್ಯೂಷನ್ ಟು ಎಕ್ಸ್ಪೋರ್ಟ್, ಸ್ಪೆಷಲಿ IT ಸರ್ವಿಸಸ್, GDP ಗ್ರೋತ್, ಇವೆಲ್ಲವೂ ಆಗ್ತಾ ಇರೋದೇ ನಮ್ಮ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ BPO ನಿಂದ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ.
ಮುಂದಿನದ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಅಥವಾ IT ಆಕ್ಟ್ 2000 ಅಂದ್ರೆ ನೋಡಿ, 2000 ನಂತರ ಭಾರತದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಡಿಜಿಟಲ್ ರೆವಲ್ಯೂಷನ್ ಶುರುವಾದಂತಹ ಕಾಲ. ಸ್ಲೋ ಆಗಿ ಕಂಪ್ಯೂಟರ್ಗಳು ಎಲ್ಲವನ್ನು ಆವರಿಸಲಿಕ್ಕೆ ಶುರು ಮಾಡ್ತು. ಕಂಪ್ಯೂಟರಿನ ಯುಗವನ್ನ ಗಮನಿಸ್ತಾ ಸರ್ಕಾರ ಒಂದು ಬಿಲ್ ಅನ್ನ ಪಾಸ್ ಮಾಡುತ್ತೆ. ಅದೇ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000? ಯಾವುದೇ ಡಾಕ್ಯುಮೆಂಟ್ಸ್, ಡಿಜಿಟಲ್ ಡಾಕ್ಯುಮೆಂಟ್ಸ್ಗೆ ರೆಕಗ್ನಿಷನ್ ಕೊಡ್ತಕ್ಕಂತಹ ಆಕ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್. ಲೀಗಲ್ ರೆಕಗ್ನಿಷನ್ ಆಫ್ ಎಲೆಕ್ಟ್ರಾನಿಕಲ್ ರೆಕಾರ್ಡ್ಸ್. ಇವತ್ತಿನ ಕಾಲಘಟ್ಟಕ್ಕೆ ನಾವು ಡಿಜಿ ಲಾಕರ್ ನಲ್ಲಿ ಎಲ್ಲವನ್ನು ಆಕ್ಸೆಸ್ ಮಾಡಬಹುದು. ಅದು ವ್ಯಾಲಿಡ್ ಕೂಡ. ಯಾವುದರ ಪ್ರಕಾರ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಪ್ರಕಾರ. ನೆಕ್ಸ್ಟ್, ಡಿಜಿಟಲ್ ಸಿಗ್ನೇಚರ್. ಯಾವುದೇ ಒಬ್ಬ ವ್ಯಕ್ತಿ ಫಿಸಿಕಲ್ ಸಿಗ್ನೇಚರ್ ಮಾಡಬೇಕಾಗಿಲ್ಲ, ಡಿಜಿಟಲ್ ಸಿಗ್ನೇಚರ್ಗಳೇ ಸಾಕು IT ಆಕ್ಟ್ 2000 ನ ಪ್ರಕಾರ. ನೆಕ್ಸ್ಟ್, ಗವರ್ಮೆಂಟ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಎಲ್ಲವನ್ನು ಸಾಫ್ಟ್ವೇರ್ ಕ್ಲೌಡ್ಗಳಲ್ಲಿ ಸ್ಟೋರ್ ಮಾಡೋದು. ಎಲೆಕ್ಟ್ರಾನಿಕ್ ರೆಕಾರ್ಡ್ ರಿಟೆನ್ಷನ್. ಫಿಸಿಕಲ್ ರೆಕಾರ್ಡ್ ಅನ್ನ ನಾನು ಫೈಲ್ಗಳನ್ನ 50-60 ವರ್ಷ ಇಟ್ರೆ ಹರಿದೋಗುತ್ತವೆ. ಅದೇ ಎಲೆಕ್ಟ್ರಾನಿಕ್ ಆಗಿ ಮಾಡಿಟ್ರೆ ಸಾವಿರಾರು ವರ್ಷಗಳು ಇಟ್ಟರು ಕೂಡ ಅದು ಹೊಸದಾಗಿ ಕಾಣುತ್ತೆ. ಇವೆಲ್ಲದಕ್ಕೂ ಕಾರಣ ಯಾವುದು? ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಹೊಸ ಟರ್ಮಿನಾಲಜೀಸ್ಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.